ಹಲೋ ಗೆಳೆಯರಿ, ನಮ್ಮ ಲಾಯಕ್ಸ್ ಪ್ರಸ್ತುತಪಡಿಸುತ್ತಿರುವ ಕನ್ನಡದಲ್ಲಿ ದೈನಂದಿನ ಸುದ್ದಿ ವಿಶ್ಲೇಷಣೆಗೆ ತಮಗೆಲ್ಲರಿಗೂ ಸ್ವಾಗತ. ಇಂದು ನಾವು ನೋಡಲಿದ್ದೇವೆ ಏಪ್ರಿಲ್ 30, 2026 ದಿ ಹಿಂದೂ ಪತ್ರಿಕೆಯಲ್ಲಿರತಕ್ಕಂಥ ಇಂಪಾರ್ಟೆಂಟ್ ಆರ್ಟಿಕಲ್ಸ್ಗಳನ್ನು. ಚರ್ಚೆಯ ಮೊದಲನೇ ಆರ್ಟಿಕಲ್ ಅನ್ನು ನೋಡೋದಾದ್ರೆ, NSO ಸರ್ವೆ ಶೋಸ್ ಬೆಟರ್ ಹೆಲ್ತ್ ಸೀಕಿಂಗ್ ಬಿಹೇವಿಯರ್. ಈ ಒಂದು ಇಶ್ಯೂ ನಮಗೆ GS ಪೇಪರ್ 2 ನಡೆಯಲ್ಲಿ ಗವರ್ನೆನ್ಸ್ ಸೆಕ್ಷನ್ಗೆ ಸಂಬಂಧಪಟ್ಟಂತೆ ಹೆಲ್ತ್ ಆಸ್ಪೆಕ್ಟ್ ಆಗಿರ್ಬೋದು ಹಾಗೂ ಇಂಪಾರ್ಟೆಂಟ್ ಸರ್ವೇಸ್ಗಳನ್ನು ಕನೆಕ್ಟ್ ಮಾಡೋದ್ರ ಮುಖಾಂತರ ಈ ಒಂದು ಇಶ್ಯೂನ ಕಾಣಬೇಕಾಗಿದೆ. ನ್ಯಾಷನಲ್ ಸ್ಟ್ಯಾಟಿಸ್ಟಿಕಲ್ ಆಫೀಸ್ ಒಂದು ಸರ್ವೆಯನ್ನು ಅನೌನ್ಸ್ ಮಾಡ್ತಾ ಇದೆ. ಹೆಲ್ತ್ ಸೀಕಿಂಗ್ ಬಿಹೇವಿಯರಲ್ಲಿ ಬದಲಾವಣೆ ಆಗ್ತಾ ಇದೆ, ಬೆಟರ್ ಪರ್ಫಾರ್ಮೆನ್ಸನ್ನು ಕಾಣ್ತಾ ಇದ್ದೇವೆ ಅಂತ ಈ ಒಂದು ಹಂತದಲ್ಲಿ ಮೇಜರ್ ಫೈಂಡಿಂಗ್ಸನ್ನು ನಾವು ಕಾಣಬೇಕಾಗಿದೆ. ಹೆಲ್ತ್ ಅವೇರ್ನೆಸ್ಗೆ ಸಂಬಂಧಪಟ್ಟಂತೆ ಸ್ಥಿತಿಗತಿಗಳು ಹೆಚ್ಚಾಗ್ತಾ ಇದೆ. ಎಲ್ಲರಿಗೂ ಸಹ ಹೆಲ್ತ್ ಅವೇರ್ನೆಸ್ ಹೆಚ್ಚಾಗ್ತಾ ಇದೆ ಅನ್ನುವಂಥದ್ದನ್ನು ರಿಪೋರ್ಟ್ ಹೈಲೈಟ್ ಮಾಡ್ತಾ ಇದೆ. ಈ ಒಂದು ಹಂತದಲ್ಲಿ ಪ್ರಪೋರ್ಷನಲ್ ರಿಪೋರ್ಟ್ ಏಲಿಂಗ್ ಕಂಡೀಷನ್ ಅನ್ನು ನೋಡಿದಾಗ, ಅಂದರೆ ಯಾವ ರೀತಿ ಅಂತ ಒಂದು ಅವೇರ್ನೆಸ್ ಕ್ರಿಯೇಟ್ ಆಗಿದೆ. ಇಲ್ನೆಸ್ ಇಲ್ಲ ಅಂದರೂ ಕೂಡ ಬೆಟರ್ ರಿಪೋರ್ಟಿಂಗ್ ಕಂಡೀಷನನ್ನು ಕಾಣ್ತಾ ಇದ್ದಾವೆ. ಅವೇರ್ನೆಸ್ ಹೆಚ್ಚಾಗ್ತಾ ಇರುವಂಥದ್ದು, ಎಕ್ಸೆಸಿಬಿಲಿಟಿನೂ ಹೆಚ್ಚಾಗ್ತಾ ಇದೆ, ರಿಪೋರ್ಟಿಂಗ್ ಕಂಡೀಷನು ಸರಿಯಾಗಿ ಆಗ್ತಾ ಇದೆ ಅನ್ನುವಂಥದ್ದನ್ನು ಕಾಣ್ಬೋದು. ಇಲ್ಲಿ ರೂರಲ್ ಏರಿಯಾದಲ್ಲಿ ಇರುವಂಥ ಸ್ಥಿತಿಗತಿಗಳನ್ನು ನೋಡಿದಾಗ 6.8% ಇರುವಂಥದ್ದು 2025 12.2% ಎನ್ಹಾನ್ಸ್ ಆಗಿರುವಂಥದ್ದನ್ನು, ಅರ್ಬನ್ ಏರಿಯಾ ಅಂತ ಬಂದಾಗ 9.1% ಇರುವಂಥದ್ದು 14.9% ಏರಿಕೆ ಆಗಿದೆ ಅನ್ನುವಂಥದ್ದನ್ನು ಕಾಣ್ಬೋದು. ಈ ಒಂದು ಗ್ರಾಫ್ನ ಮುಖಾಂತರ ಸಹ ಐಡೆಂಟಿಫೈ ಮಾಡ್ಬೋದು. 2017-18 ಎಷ್ಟು ಮಟ್ಟಿಗೆ ಇತ್ತು, 2020 ಹಾಗೂ 25 ಸಾಲಿನಲ್ಲಿ ಎಷ್ಟು ಮಟ್ಟಿಗೆ ಅರ್ಬನ್ ಹಾಗೂ ರೂರಲ್ ಏರಿಯಾದಲ್ಲಿ ಹೆಲ್ತ್ ಸೀಕಿಂಗ್ ಕಂಡೀಷನ್ ಎನ್ಹಾನ್ಸ್ ಆಗಿದೆ. ಆ್ಯಂಡ್ ಹೆಲ್ತ್ ಕೇರ್ ಇನ್ಸ್ಟಿಟ್ಯೂಷನ್ಸ್ಗಳ ಒಂದು ಎಕ್ಸ್ಪಾನ್ಷನ್ ಕಂಡೀಷನನ್ನು ಕಾಣ್ತಾ ಇದ್ದೇವೆ. ಹೆಲ್ತ್ ಕೇರನ್ನು ಸಹ ಸರಿಯಾಗಿ ಪ್ರೊವೈಡ್ ಮಾಡಲಿಕ್ಕೆ ಇನ್ಸ್ಟಿಟ್ಯೂಷನ್ಸ್ಗಳ ಒಂದು ಇಂಪಾರ್ಟೆನ್ಸನ್ನು ಕಾಣ್ಬೋದು. ರೂರಲ್ ಏರಿಯಾದಲ್ಲಿ 95.6% ಇನ್ಸ್ಟಿಟ್ಯೂಷನ್ಸ್ಗಳು ಸರ್ವಿಸನ್ನು ಒದಗಿಸ್ತಾ ಇದ್ದಾವೆ. ಅರ್ಬನ್ ಏರಿಯಾದಲ್ಲಿ 97.8% ಸರ್ವಿಸಸ್ಗಳನ್ನು ಒದಗಿಸ್ತಾ ಇದೆ. ಇದರಿಂದ ಗೊತ್ತಾಗುತ್ತೆ ಪಬ್ಲಿಕ್ ಹೆಲ್ತ್ ಸಿಸ್ಟಮ್ ಎಷ್ಟು ಮಟ್ಟಿಗೆ ಸ್ಟ್ರಾಂಗ್ ಆಗಿ ಪೆನೆಟ್ರೇಟ್ ಆಗ್ತಾ ಇದೆ ಅಂತ. ಆ್ಯಂಡ್ ಅಗೇನ್ ಔಟ್ ಆಫ್ ಪಾಕೆಟ್ ಎಕ್ಸ್ಪೆಂಡಿಚರ್ ಅಂತ ಬಂದಾಗೂ ಸಹ, ಔಟ್ ಆಫ್ ಪಾಕೆಟ್ ಎಕ್ಸ್ಪೆಂಡಿಚರ್ ಅಂತಂದರೆ ಒಬ್ಬ ವ್ಯಕ್ತಿ ಹೆಲ್ತ್ ಎಕ್ಸ್ಪೆಂಡಿಚರಲ್ಲಿ ಎಷ್ಟರ ಮಟ್ಟಿಗೆ ಎಕ್ಸ್ಪೆಂಡಿಚರ್ನ ಮಾಡ್ತಾನೆ, ತನಗೆ ಬರ್ತಾ ಇರುವಂಥ ಒಂದು ಆದಾಯವನ್ನು ನೋಡಿದಾಗ ಎಷ್ಟು ಮಟ್ಟಿಗೆ ಹೆಲ್ತ್ ಕೇರ್ ಸರ್ವಿಸಸ್ಗೆ ಸಂಬಂಧಪಟ್ಟಂತೆ ಅಫೋರ್ಡೆಬಲ್ ಮಾಡ್ಕೊಳ್ಳಿಕ್ಕೆ ಆಗುತ್ತೆ, ಹಾಸ್ಪಿಟಲೈಸೇಷನ್ಗೆ ಸಂಬಂಧಪಟ್ಟಂತೆ ಒಂದು ಅಮೌಂಟನ್ನು ಗಮನಿಸ್ಬೋದು. ಇವಾಗ ಪಬ್ಲಿಕ್ ಹಾಸ್ಪಿಟಲ್ಸ್ ಅಂತ ಬಂದಾಗ ನಿಯರ್ಲಿ 1100 ರೂಪೀಸ್ ಅಷ್ಟು ಎಕ್ಸ್ಪೆಂಡಿಚರ್ನ ಮಾಡಬೇಕಾಗತ್ತೆ. ಅಗೇನ್ ಕಂಪ್ಲೀಟ್ ಹಾಸ್ಪಿಟಲೈಸೇಷನ್ಗೆ ಸಂಬಂಧಪಟ್ಟಂತೆ ನೋಡಿದಾಗ ರೂಪೀಸ್ 11,285 ಅಷ್ಟು ಅಮೌಂಟನ್ನು ಕಾಣ್ತಾ ಇದ್ದೇವೆ. ಇಲ್ಲಿ ಎಷ್ಟು ಮಟ್ಟಿಗೆ ಔಟ್ ಆಫ್ ಪಾಕೆಟ್ ಎಕ್ಸ್ಪೆಂಡಿಚರ್ ಇದೆ. ಜನರಲಿ ಒಂದು ಪಬ್ಲಿಕ್ ಹಾಸ್ಪಿಟಲ್ಸ್ ನಡಿಲಿ ಎಕ್ಸ್ಪೆಂಡಿಚರ್ ಕಡಿಮೆ ಆಗುತ್ತೆ ಅಲ್ವಾ, ಹಾಗಾಗಿ ಪಬ್ಲಿಕ್ ಫೆಸಿಲಿಟೀಸ್ಗಳು ಹೆಚ್ಚಾಗ್ತಾ ಇದೆ ಅಂತ ಹೇಳ್ಬೋದು. ನಿಯರ್ಲಿ ಒಂದು 0 ಕಾಸ್ಟನ್ನು ಪಬ್ಲಿಕ್ ಹಾಸ್ಪಿಟಲ್ಸ್ ನಡಿಯಲ್ಲಿ ಎಕ್ಸ್ಪೆಂಡಿಚರನ್ನು ಮಾಡ್ಬೋದು. ಅದರಲ್ಲೂ ಸರ್ಕಾರ ತಂದಿರತಕ್ಕಂಥ ಯೋಜನೆಗಳಲ್ಲಿ ಸಾಕಷ್ಟು ಬೆನಿಫಿಟ್ಸನ್ನು ಪಡೆದುಕೊಳ್ತವೆ, ರೈಟ್. ಇವಾಗ ಯಾವ ರೀತಿಯಾದ ಇಂಟರ್ಪ್ರಿಟೇಷನನ್ನು ಮಾಡ್ಬೋದು ಇಲ್ಲಿ ಅನ್ನುವಂಥದ್ದಾದರೆ, ಸ್ಪೆಷಲ್ ಕೇಸಸ್ಗಳು ಇರ್ತಾವಲ್ಲ, ಈ ಒಂದು ಹಂತದಲ್ಲಿ ಹೆಚ್ಚಿನ ಪ್ರಮಾಣದ ಒಂದು ಎಕ್ಸ್ಪೆನ್ಸ್ನ ಡಿಮ್ಯಾಂಡ್ ಇದ್ದೇ ಇರುತ್ತೆ. ಕೆಲವೊಂದಿಷ್ಟು ರೇರ್ ಡಿಸೀಸಸ್ಗಳಂತ ಬಂದಾಗ ಎಕ್ಸ್ಪೆಂಡಿಚರ್ ಹೆಚ್ಚಾಗ್ತಾ ಹೋಗುತ್ತೆ. ಅದೇ ಪಬ್ಲಿಕ್ ಹೆಲ್ತ್ ಕೇರ್ ಅಂತ ಬಂದಾಗ ಇಲ್ಲಿ ಒಂದು ಫಿನಾನ್ಷಿಯಲ್ ಬರ್ಡನ್ನು ಸಹ ಕಡಿಮೆ ಆಗುತ್ತೆ ಅನ್ನುವಂಥದ್ದನ್ನು ಕಾಣ್ಬೋದು. ಪಬ್ಲಿಕ್ ಹೆಲ್ತ್ ಕೇರ್ನ ಆಧಾರದ ಮೇಲೆ ಬೆನಿಫಿಟ್ಸನ್ನು ನಾವು ಪಡೆದುಕೊಳ್ಬೋದು. ಅದೇ ಕೆಲವೊಂದಿಷ್ಟು ರೇರ್ ಕೇಸಸ್ ಅಂತ ಬಂದಾಗ ಅದರಡಿನಲ್ಲಿ ಒಂದು ಸ್ಪೆಷಲೈಸ್ಡ್ ಕೇಸಸ್ ಇದ್ದಾಗ ಹೈ ಎಕ್ಸ್ಪೆನ್ಸಸನ್ನು ಮಾಡಲೇಬೇಕು, ಅಲ್ಲಿ ಔಟ್ ಆಫ್ ಪಾಕೆಟ್ ಎಕ್ಸ್ಪೆಂಡಿಚರ್ ಹೆಚ್ಚಾಗಿರುವಂಥ ಸ್ಥಿತಿಗತಿಗಳನ್ನು ಕಾಣ್ಬೋದು ಅಂತ. ಆ್ಯಂಡ್ ಅಗೇನ್ ಇನ್ಫೆಕ್ಷಸ್ ಡಿಸೀಸಸ್ಗಳ ಒಂದು ಸಂಖ್ಯೆ ಏನಿದೆಯಲ್ಲ ಕಡಿಮೆ ಆಗ್ತಾ ಇರೋದನ್ನು ರಿಪೋರ್ಟ್ ಹೈಲೈಟ್ ಮಾಡ್ತಾ ಇದೆ. ಇಲ್ಲಿ ಡಿಕ್ಲೈನ್ ಆಗಿರ್ತಾ ಇರುವಂಥದ್ದು ಇನ್ಫೆಕ್ಷಸ್ ಡಿಸೀಸ್ಗಳು, ಆದರೆ ನಾನ್ ಕಮ್ಯುನಿಕೇಬಲ್ ಡಿಸೀಸಸ್ಗಳು ಹೆಚ್ಚಾಗ್ತಾ ಇದ್ದಾವೆ. ಡಯಾಬಿಟಿಕ್ ಕಂಡೀಷನ್ ಆಗಿರ್ಬೋದು, ಕಾರ್ಡಿಯೋವೆಸ್ಕ್ಯುಲರ್ ಡಿಸೀಸ್ಗಳನ್ನು ಕಾಣ್ತೇವೆ. ಇವೆಲ್ಲವೂ ಸಹ ಲೈಫ್ ಸ್ಟೈಲ್ ರಿಲೇಟೆಡ್ ಇರತಕ್ಕಂಥ ಆಸ್ಪೆಕ್ಟ್ ಆಗಿದ್ದಾವೆ, ರೈಟ್. ಇನ್ಫೆಕ್ಷಸ್ ಡಿಸೀಸ್ಗಳು ಕಡಿಮೆ ಆಗಿದೆ, ನಾನ್ ಕಮ್ಯುನಿಕೇಬಲ್ ಡಿಸೀಸ್ಗಳು ಹೆಚ್ಚಾಗ್ತಾ ಇದ್ದಾವೆ ಅಂತ ರಿಪೋರ್ಟ್ ಹೈಲೈಟ್ ಮಾಡ್ತಾ ಇದೆ. ಪಬ್ಲಿಕ್ ಹೆಲ್ತ್ ಕೇರ್ ಯೂಸೇಜ್ಗೆ ಸಂಬಂಧಪಟ್ಟಂತೆ ನಾವು ನೋಡಿದಾಗ ರೂರಲ್ ಏರಿಯಾದಲ್ಲಿ ಹೆಚ್ಚಿನ ಜನ ಇವಾಗ ಪಬ್ಲಿಕ್ ಹೆಲ್ತ್ ಕೇರನ್ನು ಯೂಸ್ ಮಾಡ್ಕೋತಾ ಇದ್ದಾರೆ. ಇವರಿಗೆ ಟ್ರಸ್ಟು ಬಿಲ್ಟ್ ಆಗಿದೆ ಅಂತ ಹೇಳ್ಬೋದು. 2014 ಒಂದು ಡೇಟಾವನ್ನು ನೋಡಿದಾಗ ನಿಯರ್ಲಿ 28% ಅಷ್ಟು ಔಟ್ ಪೇಷಂಟ್ ಯೂಸೇಜನ್ನು ಕಾಣ್ತಾ ಇದ್ವಿ. ಇವಾಗ 35% ಅಷ್ಟು 2025 ಕಾಣ್ತಾ ಇರೋದನ್ನು ನೋಡ್ಬೋದು. 2014 ಹಾಗೂ 2025 ಇರ್ತಕ್ಕಂಥ ಡಿಫ್ರೆನ್ಸನ್ನು ಕಾಣ್ಬೋದು. ಇದರಿಂದ ಗೌರ್ಮೆಂಟ್ ಫೆಸಿಲಿಟೀಸ್ಗಳ ಮೇಲೆ ಒಂದು ಟ್ರಸ್ಟ್ ಬಿಲ್ಡ್ ಆಗಿದೆ ಅಂತ ಹೇಳ್ಬೋದು. ಹಾಗೂ ಸರ್ವಿಸಸ್ಗಳು ಸಹ ಚೆನ್ನಾಗಿ ಅವೈಲೇಬಲ್ ಇರತಕ್ಕಂಥ ಸ್ಥಿತಿಗತಿಗಳನ್ನು ಕಾಣ್ತಾ ಇದ್ದಾವೆ. ಹಾಗೂ ಹೆಲ್ತ್ ಇನ್ಶೂರೆನ್ಸ್ ಎಕ್ಸ್ಪಾನ್ಷನ್ಗೆ ಸಂಬಂಧಪಟ್ಟಂತೆಯೂ ಸಹ ಹೈಲೈಟನ್ನು ಮಾಡ್ತಾ ಇದೆ. ಇವಾಗ ಹೆಲ್ತ್ ಕವರೇಜ್ ಏನಿದೆಲ್ಲ ಹೆಚ್ಚಾಗ್ತಾ ಇರೋದನ್ನು ರೂರಲ್ ಏರಿಯಾದಲ್ಲಿ ನಿಯರ್ಲಿ 45.5% ಅಷ್ಟು ಏರಿಕೆ ಆಗಿದೆ. ಈ ಮೊದಲು 12.9% ಇತ್ತು. ಅದರಲ್ಲೂ ಈ ಒಂದು ಹೆಲ್ತ್ ಇನ್ಶೂರೆನ್ಸ್ಗೆ ಸಂಬಂಧಪಟ್ಟಂಥ ಯೂಸೇಜು ಹೆಚ್ಚಿನ ಪ್ರಮಾಣದಲ್ಲಿ ಬದಲಾವಣೆ ಆಗ್ತಾ ಇದೆ ಅಂತ. ಅರ್ಬನ್ ಏರಿಯಾದಲ್ಲಿ 31.8%ಗೆ ಏರಿಕೆ ಆಗಿದೆ. ಈ ಮೊದಲು
8.9% ಇರತಕ್ಕಂಥ ಸ್ಥಿತಿಗತಿಗಳನ್ನು. ಇದರಿಂದ ನಾವು ಏನು ಇಂಟರ್ಪ್ರಿಟ್ ಮಾಡ್ಬೋದು, ಸರ್ಕಾರ ತರ್ತಾ ಇರ್ತಕ್ಕಂಥ ಯೋಜನೆಗಳ ಮುಖಾಂತರ ನಾವು ಎಲ್ಲ ಆಸ್ಪೆಕ್ಟಲ್ಲೂ ಒಂದು ಇಂಡಿಕೇಟರ್ನ ಇಂಪ್ರೂವೈಸ್ ಮಾಡ್ಕೊಳ್ತಾ ಬರ್ತಾ ಇದ್ದೇವೆ. ಪ್ರೈಮರಿ ಹೆಲ್ತ್ ಕೇರು ಸಹ ಇಂಪ್ರೂವೈಸ್ ಆಗಿದೆ. ಆಯುಷ್ಮಾನ್ ಭಾರತ್ ಪ್ರಧಾನಮಂತ್ರಿ ಜನ್ ಆರೋಗ್ಯ ಯೋಜನೆಯನ್ನು ಕಾಣ್ಬೋದು. ಸೊ ಈ ಒಂದು ಯೋಜನೆ ಆಧಾರದ ಮೇಲೆ ನಾವು ಹೆಚ್ಚಿನ ಪ್ರಮಾಣದಲ್ಲಿ ಹೆಲ್ತ್ ಸಿಸ್ಟಮನ್ನು ಪ್ರಮೋಟ್ ಮಾಡಲಿಕ್ಕೆ ಸಾಧ್ಯತೆ ಇರುವಂಥದ್ದು. ಇವಾಗ ಪ್ರೈಮರಿ ಹೆಲ್ತ್ ಕೇರ್ ಎಕ್ಸ್ಪ್ಯಾನ್ಷನ್ ಆಗಿದೆ ಅಂತಂದರೆ ಪ್ರಿವೆಂಟಿವ್ ಕೇರ್ನ ತೆಗೆದುಕೊಂಡು ಬಂದಿದ್ದೇವೆ ಅಂತ, ಅರ್ಲಿ ಡಯಾಗ್ನೋಸಿಸನ್ನು ಸರಿಯಾಗಿ ಮಾಡ್ತಾ ಇದ್ದೇವೆ ಅಂತ ಅರ್ಥ. ಫ್ರೀ ಡ್ರಗ್ ಡೆಲಿವರಿ ಆಗ್ತಾ ಇದೆ ಹಾಗೂ ಡಯಾಗ್ನೋಸ್ಟಿಕ್ ಕಂಡೀಷನು ಸಹ ಇಂಪ್ರೂವೈಸ್ ಆಗ್ತಾ ಇದೆ ಅಂತ. ಒಟ್ಟಾರೆಯಾಗಿ ಪ್ರೈಮರಿ ಹೆಲ್ತ್ ಸಿಸ್ಟಮ್ ನಡಿಯಲ್ಲಿ ಬದಲಾವಣೆ ಆಗ್ತಾ ಇರೋದನ್ನು ಗಮನಿಸ್ತಾ ಇದ್ದೇವೆ. ಸೊ ಈ ಒಂದು ಆಧಾರದ ಮೇಲೆ ನಾವು ನೋಡುವಂಥದ್ದಾದರೆ ಪಾಸಿಟಿವ್ ಆಸ್ಪೆಕ್ಟ್ ಏನಿದೆ ಈ ಒಂದು ಇಶ್ಯೂಗೆ ಸಂಬಂಧಪಟ್ಟಂತೆ ನಾವು ಕನೆಕ್ಟ್ ಮಾಡಬೇಕಾಗಿರುವಂಥದ್ದು. ಸೊ ಹೆಲ್ತ್ ಸೀಕಿಂಗ್ ಕಂಡೀಷನ್ ಏನಿದೆಯಲ್ಲ, ಬಿಹೇವಿಯರಲ್ಲಿ ಏನಿದೆಯಲ್ಲ, ಅದು ಬದಲಾವಣೆ ಆಗ್ತಾ ಇದೆ. ಹಾಗೂ ಜನರ ಮೇಲೆ ಇರತಕ್ಕಂಥ ಒಂದು ಫಿನಾನ್ಷಿಯಲ್ ಬರ್ಡನು ಸಹ ಕಡಿಮೆ ಆಗ್ತಾ ಇರತಕ್ಕಂಥ ಒಂದು ಸ್ಥಿತಿಗತಿಗಳನ್ನು ಕಾಣ್ತಾ ಇದೆ. ಫಿನಾನ್ಷಿಯಲ್ ಬ್ಯಾರಿಯರ್ಸು ಸಹ ಕಡಿಮೆ ಆಗ್ತಾ ಇದೆ. ಪಬ್ಲಿಕ್ ಹೆಲ್ತ್ ಇನ್ಫ್ರಾಸ್ಟ್ರಕ್ಚರು ಸಹ ಇಂಪ್ರೂವೈಸ್ ಆಗ್ತಾ ಇರುವಂಥ ಒಂದು ಸ್ಥಿತಿಗತಿಗಳನ್ನು ಕಾಣ್ತೇವೆ. ಇನ್ಶೂರೆನ್ಸ್ ಕವರೇಜು ಸಹ ಚೆನ್ನಾಗಿ ಆಗ್ತಾ ಇದೆ ಅನ್ನುವಂಥ ಆಸ್ಪೆಕ್ಟನ್ನು ಕಾಣ್ಬೋದು. ಆದರೆ ಕನ್ಸರ್ನ್ಸ್ಗಳು ಯಾವ ರೀತಿಯಾಗಿದೆ ಅನ್ನೋದಾದರೆ, ಕನ್ಸರ್ನ್ಸ್ ನಡಿಯಲ್ಲಿ ನಾನ್ ಕಮ್ಯುನಿಕೇಬಲ್ ಡಿಸೀಸ್ ಹೆಚ್ಚಾಗ್ತಾ ಇರುವಂಥದ್ದನ್ನು ಕಾಣ್ತಾ ಇದ್ದೇವೆ. ಔಟ್ ಆಫ್ ಪಾಕೆಟ್ ಎಕ್ಸ್ಪೆಂಡಿಚರ್ ಏನಿದೆಲ್ಲ ಕೆಲವೊಂದಿಷ್ಟು ಹಂತದಲ್ಲಿ ಇನ್ನೂ ಹೆಚ್ಚಾಗಿರುವಂಥ ಕಂಡೀಷನನ್ನು ಕಾಣ್ತಾ ಇದ್ದೇವೆ. ಸ್ಪೆಷಲೈಸ್ಡ್ ಕೇರ್ ಅಂತ ಬಂದಾಗ, ಪ್ರೈವೇಟ್ ಕೇರ್ ಅಂತ ಬಂದಾಗ ಔಟ್ ಆಫ್ ಪಾಕೆಟ್ ಎಕ್ಸ್ಪೆಂಡಿಚರ್ ಹೆಚ್ಚೇ ಇರುವಂಥ ಸ್ಥಿತಿಗತಿಗಳನ್ನು ಕಾಣ್ತಾ ಇದ್ದೇವೆ. ಸೊ ಇಲ್ಲಿ ಒಂದು ಪ್ರಸ್ತುತವಾಗಿರುವಂಥ ಕಂಡೀಷನ್ ಏನಂತಂದರೆ, ಪ್ರಿವೆಂಟಿವ್ ಹೆಲ್ತ್ ಕೇರನ್ನು ನಾವು ಹೆಚ್ಚು ಫೋಕಸ್ ಮಾಡಬೇಕು ಹಾಗೂ ಎಲ್ಲ ಹೆಲ್ತ್ ಕೇರ್ ಸರ್ವಿಸಸ್ಗಳು ಎಕ್ಸೆಸಿಬಲ್ ಇರ್ತಕ್ಕಂಥ ಸ್ಥಿತಿಗತಿಗಳನ್ನು ತೆಗೆದುಕೊಂಡು ಬರಬೇಕು ಅನ್ನುವಂಥದ್ದನ್ನು ಕಾಣ್ಬೋದು. ಎಕ್ಸಾಮಿನೇಷನ್ ಪರ್ಸ್ಪೆಕ್ಟಿವ್ ನೋಡಿ ಹೆಲ್ತ್ ಸಿಸ್ಟಮ್ನ ಆಧಾರದ ಮೇಲೆ ಪ್ರಶ್ನೆನ ಕೇಳಿದಾಗ ಇಲ್ಲಿ ಇರುವಂಥ ರಿಪೋರ್ಟ್ಗಳನ್ನು ಹೈಲೈಟ್ ಮಾಡ್ತಾ ಹೋಗ್ಬೋದು. ಎಕ್ಸಾಮಿನೇಷನ್ ಪರ್ಸ್ಪೆಕ್ಟಿವಲ್ಲಿ ವೆರಿ ವೆರಿ ಇಂಪಾರ್ಟೆಂಟ್. ಅದರಲ್ಲೂ ಪ್ರಿಲಿಮ್ಸಲ್ಲಿ ನಿಮಗೆ ಡೈರೆಕ್ಟಾಗಿ ಮೆನ್ಷನ್ ಮಾಡಲಿಕ್ಕೆ ಸಾಧ್ಯತೆ ಇದೆ. ಹೆಲ್ತ್ ಕೇರ್ಗೆ ಸಂಬಂಧಪಟ್ಟಂತೆ ಹೆಲ್ತ್ ಸೀಕಿಂಗ್ ಬಿಹೇವಿಯರಲ್ಲಿ ಬದಲಾವಣೆ ಆಗಿದೆ ಅಂತ ಈ ಒಂದು ರಿಪೋರ್ಟನ್ನು ಯಾವುದರ ಮುಖಾಂತರ ನಾವು ತೆಗೆದುಕೊಂಡಿವೆ. ಅದರಲ್ಲೂ ಹೌಸ್ ಹೋಲ್ಡ್ ಕನ್ಸಂಪ್ಷನ್ ಆ್ಯಂಡ್ ಹೆಲ್ತ್ ಸರ್ವೆನ ಯಾರು ರಿಲೀಸ್ ಮಾಡ್ತಾರೆ ಅನ್ನೋದರ ಆಧಾರದ ಮೇಲೆ ಪ್ರಿಲಿಮ್ಸಲ್ಲಿ ನಾವು ಕ್ವಶನ್ ಎಕ್ಸ್ಪೆಕ್ಟ್ ಮಾಡ್ಬೋದು. ನ್ಯಾಷನಲ್ ಸ್ಟ್ಯಾಟಿಸ್ಟಿಕ್ ಆಫೀಸ್ ಈ ಒಂದು ರಿಪೋರ್ಟನ್ನು ರಿಲೀಸ್ ಮಾಡುತ್ತೆ ಅನ್ನುವಂಥ ಕ್ಲಾರಿಟಿ ನಮಗೆ ವೆರಿ ವೆರಿ ಇಂಪಾರ್ಟೆಂಟ್. ಮುಂದಿನ ಆರ್ಟಿಕಲ್ಗೆ ಶಿಫ್ಟ್ ಆಗೋದಾದರೆ, ಕಾಂಪೌಂಡಿಂಗ್ ಗೇನ್ಸ್ ದ ನ್ಯೂಜಿಲ್ಯಾಂಡ್ ಫ್ರೀ ಟ್ರೇಡ್ ಅಗ್ರಿಮೆಂಟ್ ಬಿಲ್ಡ್ಸ್ ಆನ್ 7 ರೀಸೆಂಟ್ ಫ್ರೀ ಟ್ರೇಡ್ ಅಗ್ರಿಮೆಂಟ್ಸ್. ಈ ಒಂದು ಇಶ್ಯೂ ನಮಗೆ GS ಪೇಪರ್ 2 ನಡೆಯಲ್ಲಿ ಇಂಟರ್ನ್ಯಾಷನಲ್ ರಿಲೇಷನ್ಗೆ ಸಂಬಂಧಪಟ್ಟಂಥ ಆಸ್ಪೆಕ್ಟಲ್ಲಿ ಕನೆಕ್ಟ್ ಆಗುವಂಥದ್ದು. ರೀಸೆಂಟ್ಲಿ ಭಾರತ ನ್ಯೂಜಿಲ್ಯಾಂಡ್ನೊಂದಿಗೆ ಬಯಲ್ಯಾಟ್ರಲ್ ಟೈಯನ್ನು ಎನ್ಹಾನ್ಸ್ ಮಾಡುವಂಥ ಹಂತದಲ್ಲಿ ಫ್ರೀ ಟ್ರೇಡ್ ನೆಗೋಸಿಯೇಷನನ್ನು ಮಾಡಬೇಕು ಅಂತ ಮುಂದಾಗ್ತಾ ಇದೆ. ಈ ಒಂದು ಹಂತದಲ್ಲಿ ರೀಸೆಂಟಾಗಿ ನಾವು ಚರ್ಚೆ ಮಾಡಿದ್ವಿ ಯಾವ ರೀತಿಯಾದಂಥ ಒಂದು ಎಕನಾಮಿಕ್ ಇಂಟಿಗ್ರೇಷನ್ಸ್ಗಳನ್ನು ಕಾಣ್ಬೋದು, ಇದರಲ್ಲಿರ್ತಕ್ಕಂಥ ಟೈಪ್ಸ್ಗಳನ್ನು ಸಹ ನೋಡಿದ್ವಿ. ಇಲ್ಲಿ ಪ್ರಸ್ತುತವಾಗಿರುವಂಥ ಆಸ್ಪೆಕ್ಟನ್ನು ನೋಡಿದಾಗ ಆಥರ್ ಅವರು ಕೆಲವೊಂದಿಷ್ಟು ಕನಸನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಭಾರತ ಹಾಗೂ ನ್ಯೂಜಿಲ್ಯಾಂಡ್ನ ಒಂದು ಫ್ರೀ ಟ್ರೇಡ್ ಅಗ್ರಿಮೆಂಟನ್ನು ನೋಡಿದಾಗ ಇದನ್ನು ಹೊರತುಪಡಿಸಿ ಬೇರೆ ಕಂಟ್ರಿಗಳೊಂದಿಗೂ ಸಹ ಫ್ರೀ ಟ್ರೇಡ್ ಅಗ್ರಿಮೆಂಟನ್ನು ಹಾಕಲಿಕ್ಕೆ ಮುಂದಾಗ್ತಾ ಇದ್ದಾರಲ್ವಾ. UAE ಆಗಿರ್ಬೋದು, ಆಸ್ಟ್ರೇಲಿಯಾ ರಾಷ್ಟ್ರದೊಂದಿಗೂ ಸಹ ಇದಕ್ಕೆ ಸಂಬಂಧಪಟ್ಟಂತೆ ಕಾಣ್ತಾ ಇದ್ದಾವೆ. UK ಆಗಿರ್ಬೋದು ಹಾಗೂ ಯುರೋಪಿಯನ್ ಯೂನಿಯನ್ನೊಂದಿಗೂ ಸಹ ಒಂದು ಆನ್ ಗೋಯಿಂಗ್ ಕಂಡೀಷನನ್ನು ಕಾಣ್ತಾ ಇದ್ದಾವೆ. ಅಂದರೆ ಬೇಸಿಕಲಿ ಇಂಪಾರ್ಟೆಂಟ್ ಫ್ರೀ ಟ್ರೇಡ್ ಅಗ್ರಿಮೆಂಟ್ಸ್ಗಳನ್ನು ಕಾಣ್ತಾ ಇದ್ದಾವೆ. ಇಲ್ಲಿ ನ್ಯೂಜಿಲ್ಯಾಂಡ್ಗೆ ಸಂಬಂಧಪಟ್ಟಂತೆ ನಾವು ನೋಡಿದಾಗ, ನ್ಯೂಜಿಲ್ಯಾಂಡ್ನ ಒಂದು ಎಕಾನಮಿಯನ್ನು ನೋಡಿದಾಗ ಇದರ ಒಂದು ಎಕಾನಮಿ ಏನಿದೆಯಲ್ಲ, ಭಾರತದ GDPಗೆ ಕಂಪೇರ್ ಮಾಡಿದ್ದೆ ಆದರೆ ನಿಯರ್ಲಿ 1/6 ಅಷ್ಟು ಭಾರತದ ಒಂದು GDPಗೆ ಹೋಲಿಕೆಯನ್ನು ಮಾಡಲಿಕ್ಕೆ ಸಾಧ್ಯತೆ ಇದೆ. ಹಾಗೂ ಭಾರತದೊಂದು ಟ್ರೇಡ್ ಆಸ್ಪೆಕ್ಟ್ ಅಂತ ಬಂದಾಗ ಲೆಸ್ ದೆನ್ 1% ಅಷ್ಟು ಮಾತ್ರ ಭಾರತದೊಂದು ಟ್ರೇಡ್ಗೆ ಇದು ಕಾಂಟ್ರಿಬ್ಯೂಷನ್ನ ಮಾಡ್ತಾ ಇದೆ. ಆದರೂ ಕೂಡ ನೆಗೋಸಿಯೇಷನ್ ಮಾಡ್ತಕ್ಕಂಥದ್ದು ನಮಗೆ ತುಂಬ ಇಂಪಾರ್ಟೆಂಟ್. ಬಿಕಾಸ್ ಇದೊಂದು ಸ್ಟ್ರಾಟಜಿಕ್ ವ್ಯಾಲ್ಯೂವನ್ನು ಎನ್ಹ್ಯಾನ್ಸ್ ಮಾಡುತ್ತೆ. ನಾವು ಎಕನಾಮಿಕ್ ಸೈಜನ್ನು ಇಲ್ಲಿ ಅಷ್ಟೊಂದು ಇಂಪಾರ್ಟೆನ್ಸ್ ಕೊಡಬಾರ್ದು. ಬಿಕಾಸ್ ಲಾಂಗ್ ಟರ್ಮಲ್ಲಿ ಇದು ನಮಗೆ ಹೆಲ್ಪ್ ಆಗುತ್ತೆ. ಲಾಂಗ್ ಟರ್ಮಲ್ಲಿ ಒಂದು ಡೈವರ್ಸಿಫೈಡ್ ಆಗಿರ್ತಕ್ಕಂಥ ಪಾರ್ಟ್ನರ್ಸ್ಗಳನ್ನು ಹುಡುಕ್ತಾ ಇದ್ದೇವೆ. ಚೈನಾದ ಮೇಲೆ ಇರ್ತಕ್ಕಂಥ ಒಂದು ಡಿಪೆಂಡೆನ್ಸಿಯನ್ನು ನಾವು ಕಡಿಮೆ ಮಾಡ್ತಾ ಬರಬೇಕು. ಚೈನಾದಿಂದ ನಿಯರ್ಲಿ 16% ಅಷ್ಟು ನಾವು ಇಂಪೋರ್ಟನ್ನು ಮಾಡ್ಕೊಳ್ತಾ ಇದ್ದೇವೆ. ಡಿಪೆಂಡೆನ್ಸಿಯನ್ನು ರೆಡ್ಯೂಸ್ ಮಾಡಬೇಕು, ಓವರ್ ಡಿಪೆಂಡೆನ್ಸಿಯನ್ನು ತೋರಿಸಬಾರ್ದು. ಹಾಗೂ US ಒಂದಿಗೂ ಸಹ ನಾವು ಎಕ್ಸ್ಪೋರ್ಟನ್ನು ಮಾಡ್ತಾ ಇದ್ದೀವಲ್ಲ, ಈ ಒಂದು ಎಕ್ಸ್ಪೋರ್ಟಿಂಗ್ ಕಂಡೀಷನ್ನು ಸಹ ರೆಡ್ಯೂಸ್ ಮಾಡಬೇಕು. ಹಾಗಾಗಿ ನಾವು ಡೈವರ್ಸಿಫೈಡ್ ಆಗಿರ್ತಕ್ಕಂಥ ಪಾರ್ಟ್ನರ್ಸನ್ನು ಹುಡುಕ್ತಾ ಇದ್ದೇವೆ. ಸೊ ಇಲ್ಲಿ ಕ್ಯುಮ್ಯುಲೇಟಿವ್ ಆಗಿರ್ತಕ್ಕಂಥ ಇಂಪ್ಯಾಕ್ಟನ್ನು ನೋಡೋದಾದರೆ ನಮಗೆ ಒಂದು ಗ್ಲೋಬಲ್ ಮಾರ್ಕೆಟ್ ಎಕ್ಸೆಸ್ ಆಗಲಿಕ್ಕೆ ಸಹಕಾರಿ ಆಗ್ತಕ್ಕಂಥ ಆಸ್ಪೆಕ್ಟನ್ನು ಕಾಣ್ಬೋದು. ಗ್ಲೋಬಲ್ ಮಾರ್ಕೆಟ್ ಎಕ್ಸೆಸ್ ಆಗಿರ್ಬೋದು, ಸಪ್ಲೈ ಚೈನ್ಗೆ ಸಂಬಂಧಪಟ್ಟಂಥ ಒಂದು ರೆಸಿಲಿಯನ್ಸನ್ನು ಕಾಣ್ತವೆ. ಆ್ಯಂಡ್ ಅಗೇನ್ ಗ್ಲೋಬಲ್ ಟ್ರೇಡ್ ನೆಟ್ವರ್ಕನ್ನು ಜಾಸ್ತಿ ಮಾಡ್ತಕ್ಕಂಥ ಹಂತದಲ್ಲಿ ಈ ಒಂದು ನೆಗೋಷಿಯೇಷನ್ ನಮಗೆ ತುಂಬ ಇಂಪಾರ್ಟೆಂಟ್. ಗ್ಲೋಬಲ್ ನೆಟ್ವರ್ಕು ಸಹ ನಮಗೆ ಸಿಕ್ಬಿಡುತ್ತೆ. ಹಾಗಾಗಿ ಸ್ಟ್ರಾಟಜಿಕಲಿ ಇದೊಂದು ಇಂಪಾರ್ಟೆಂಟ್ ನೆಗೋಸಿಯೇಷನ್ ಅಂತಲೇ ಹೇಳ್ಬೋದು. ಎಕನಾಮಿಕ್ ಡೈವರ್ಸಿಫಿಕೇಷನನ್ನು ನಾವು ಯಾಕೆ
ಹುಡುಕಬೇಕಾಗಿದೆ. ಕಾರಣಗಳು ನಿಮಗೆಲ್ಲ ಗೊತ್ತೇ ಇದೆ, ಡೇ ಟು ಡೇ ಬೇಸಿಸ್ ಮೇಲೆ ಡಿಸ್ಕಷನ್ ಮಾಡ್ತಾ ಬರ್ತಾ ಇದ್ದೀವಿ, ರೈಟ್? US ನಮ್ಮ ಮೇಲೆ ತೆಗೆದುಕೊಂಡಿರ್ತಕ್ಕಂಥ ಇಂಪೋಸಿಷನ್ ಆಗಿರ್ಬೋದು, ಅಥವಾ ಪ್ರಸ್ತುತವಾಗಿ ಗ್ಲೋಬಲ್ ಲೆವೆಲಲ್ಲಿ ಸಪ್ಲೈ ಲೆವೆಲಲ್ಲೂ ಎಷ್ಟು ಮಟ್ಟಿಗೆ ಪ್ರಾಬ್ಲಮ್ ಆಗ್ತಾ ಇದೆ ಅನ್ನುವಂಥದ್ದಾಗಿರ್ಬೋದು. ಕೋವಿಡ್ ಆದಮೇಲೆ ನಾವೆಲ್ಲರೂ ಸಹ ಒಂದು ಲೆಸನನ್ನು ಕಲಿಬೇಕಾಗಿದೆ, ರೈಟ್? ಸಪ್ಲೈ ಚೈನ್ ಅಡಿಯಲ್ಲಿ ಡಿಸ್ರಪ್ಷನ್ ಕೋವಿಡ್ ಆದಮೇಲಿಂದ ಆಗ್ತಾ ಬರ್ತಾ ಇರೋದನ್ನು ಕಾಣ್ತಾ ಇದ್ದೇವೆ. ರಾಷ್ಟ್ರಗಳು ಡಿಪೆಂಡೆನ್ಸಿ ಇರೋದ್ರಿಂದ ವಲ್ನರಬಲ್ ಸಿಚುವೇಷನನ್ನು ಫೇಸ್ ಮಾಡಬೇಕಾಗಿರ್ತಕ್ಕಂಥ ಕಂಡೀಷನನ್ನು ಕಾಣ್ತೇವೆ. ಹಾಗಾಗಿ ಡೈವರ್ಸಿಫೈಡ್ ಸೋರ್ಸಿಂಗ್ ಹಾಗೂ ಎಕ್ಸ್ಪೋರ್ಟಿಂಗು ತುಂಬ ಇಂಪಾರ್ಟೆಂಟ್ ಆಸ್ಪೆಕ್ಟನ್ನು ತೋರಿಸುತ್ತೆ. ಟ್ರೇಡ್ ಅನ್ಸರ್ಟಿನಿಟಿನೂ ಸಹ ನಾವು ಕಾಣ್ಬೋದು ಬಿಕಾಸ್ ಆಫ್ US ಆ್ಯಕ್ಷನ್ ಅಂತ ಹೇಳ್ಬೋದು. ಚೈನಾದ ಒಂದು ಡಿಪೆಂಡೆನ್ಸಿ, ಅದರಲ್ಲೂ ಅವರು ಸೆಮಿ ಕಂಡಕ್ಟರ್ಗೆ ಸಂಬಂಧಪಟ್ಟಂತೆ ಗ್ಲೋಬಲ್ ಲೆವೆಲಲ್ಲಿ ಎಷ್ಟು ಮಟ್ಟಿಗೆ ಒಂದು ಕಂಟ್ರೋಲನ್ನು ಮಾಡ್ತಾ ಇದ್ದಾರೆ ಅಲ್ವಾ? ಸೊ ಇದಕ್ಕೆ ಸಂಬಂಧಿಸಿದಂತೆಯೂ ಸಹ ನಾವು ಹೇಗಾದರೂ ಮಾಡಿ ಒಂದು ಸ್ಟ್ರಾಟಜಿಯನ್ನು ತೆಗೆದುಕೊಂಡು ಬರಬೇಕು. ಅದರಲ್ಲೂ ಡೈವರ್ಸಿಫೈಡ್ ಆಗಿರ್ತಕ್ಕಂಥ ಎನರ್ಜಿ ರಿಸೋರ್ಸಸ್ಗಳನ್ನು ತೆಗೆದುಕೊಂಡು ಬರ್ತಕ್ಕಂಥ ಹಂತದಲ್ಲಿ ರಾಷ್ಟ್ರಗಳು ಸಾಕಷ್ಟು ಇನಿಷಿಯೇಟಿವ್ಸ್ಗಳನ್ನು ಸಹ ತೆಗೆದುಕೊಂಡಿದ್ದಾರೆ ಅಂತ ಹೇಳ್ಬೋದು. ಹಾಗಾಗಿ ನ್ಯೂಜಿಲ್ಯಾಂಡೊಂದಿಗೆ ಮಾಡ್ಕೊಳ್ತಾ ಇರ್ತಕ್ಕಂಥ ಒಂದು ನೆಗೋಸಿಯೇಷನ್ ಏನಿದೆಯಲ್ಲ, ನಮಗೆ ಬೆನಿಫಿಟನ್ನು ತೆಗೆದುಕೊಂಡು ಬರುತ್ತೆ. ಭಾರತಕ್ಕೆ ಡೆಫಿನೆಟ್ಲಿ ಏನಾಗುತ್ತೆ, ಬಿಕಾಸ್ ನ್ಯೂಜಿಲ್ಯಾಂಡ್ ಏನು ಮಾಡ್ತಾ ಇದೆ, ನಮ್ಮ ಮೇಲೆ ವಿಧಿಸ್ತಾ ಇರುವಂಥ ಟ್ಯಾರಿಫನ್ನು ಫುಲ್ ಎಲಿಮಿನೇಟ್ ಮಾಡ್ತಾ ಇದೆ. ಸೊ 100% ಟ್ಯಾರಿಫ್ ಲೈನನ್ನು ರಿಮೂವ್ ಮಾಡ್ತಾ ಇದೆ. ಹಾಗಾಗಿ ನಾವು ಇಮಿಡಿಯೇಟಾಗಿ ಅವ್ರಿಗೆ ಗೂಡ್ಸ್ಗಳನ್ನು ಎಕ್ಸ್ಪೋರ್ಟ್ ಮಾಡಲಿಕ್ಕೆ ಸಾಧ್ಯತೆ ಇದೆ. ಸೊ ಹಾಗಾಗಿ ಭಾರತಕ್ಕೆ ಒಂದು ಫೇವರೇಬಲ್ ಔಟ್ಕಮನ್ನು ಇದು ಕ್ರಿಯೇಟ್ ಮಾಡುತ್ತೆ. ಜೊತೆಗೆ ಭಾರತ ಈ ಒಂದು ನೆಗೋಸಿಯೇಷನ್ ಮುಖಾಂತರ ಸೆನ್ಸಿಟಿವ್ ಸೆಕ್ಟರ್ಸ್ಗಳನ್ನು ಸಹ ಏನು ಮಾಡ್ತಾ ಇದೆ, ಪ್ರೊಟೆಕ್ಟ್ ಮಾಡ್ತಾ ಇದೆ. ಡೈರಿ ಸೆಕ್ಟರ್ಸ್ಗಳು, ಅಗ್ರಿಕಲ್ಚರ್ ರಿಲೇಟೆಡ್ ಇರತಕ್ಕಂಥ ಸೆಕ್ಟರ್ಸ್ ನಡೆಯಲ್ಲಿ ಸೊ ಬ್ಯಾಲೆನ್ಸ್ಡ್ ಆಗಿರುವಂಥ ಒಂದು ಟ್ರೇಡ್ ನೆಗೋಸಿಯೇಷನ್ನ ಮಾಡ್ತಾ ಇದ್ದಾರೆ. ಟ್ರೇಡ್ಗೆ ಸಂಬಂಧಪಟ್ಟಂತೆ ಒಂದು ಓಪನ್ನೆಸ್ಸನ್ನು ತೆಗೆದುಕೊಂಡು ಬರ್ತಾ ಇದ್ದಾರೆ. ಪ್ಯಾರಲಲ್ಲಿ ಡೊಮೆಸ್ಟಿಕ್ ಸೆಕ್ಟರ್ಸ್ಗಳನ್ನು ಸಹ ಇಲ್ಲಿ ಪ್ರೊಟೆಕ್ಟ್ ಮಾಡ್ತಾ ಇದ್ದಾರೆ. ಆ್ಯಂಡ್ ಇನ್ವೆಸ್ಟ್ಮೆಂಟ್ ಕಮಿಟ್ಮೆಂಟ್ ನಡೆಯಲ್ಲಿ $20 ಬಿಲಿಯನ್ ಇನ್ವೆಸ್ಟ್ಮೆಂಟನ್ನು ಮಾಡ್ತೇವೆ ಅಂತ ನ್ಯೂಜಿಲ್ಯಾಂಡ್ ಮುಂದಾಗಿದೆ. ನೆಕ್ಸ್ಟ್ 15 ಇಯರ್ಸ್ ನಡೆಯಲ್ಲಿ ಈ ಒಂದು ಇನ್ವೆಸ್ಟ್ಮೆಂಟನ್ನು ಮಾಡ್ತಾರೆ ಅಂತ ಕಮಿಟ್ಮೆಂಟನ್ನು ಕೊಟ್ಟಿದ್ದಾರೆ. ಇನ್ವೆಸ್ಟರ್ಸ್ಗಳ ಒಂದು ಕಾನ್ಫಿಡೆನ್ಸು ಸಹ ಹೆಚ್ಚಾಗ್ತಾ ಇರುವಂಥದ್ದನ್ನು ಕಾಣ್ಬೋದು. ಇನ್ಸ್ಟಿಟ್ಯೂಷನಲ್ ಸಪೋರ್ಟ್ ನಡಿನಲ್ಲೂ ಸಹ ಒಂದು ಡೆಡಿಕೇಟೆಡ್ ಆಗಿರ್ತಕ್ಕಂಥ ಡೆಸ್ಕನ್ನು ನ್ಯೂಜಿಲ್ಯಾಂಡ್ ಇನ್ವೆಸ್ಟರ್ಸ್ಗಳಿಗೆ ಪ್ರೊವೈಡ್ ಮಾಡ್ತಾ ಇದ್ದಾರೆ. ಇದರಿಂದ ಏನಂದರೆ ಒಂದು ಈಸ್ ಆಫ್ ಡೂಯಿಂಗ್ ಬಿಸ್ನೆಸ್, ಭಾರತದಲ್ಲಿ ಏನಾದರೂ ಇನ್ವೆಸ್ಟ್ಮೆಂಟನ್ನು ಮಾಡ್ತಾ ಇದ್ದಾರೆ ಅಂತಂದರೆ ಒಂದು ಹರ್ಡಲ್ಗಳು ಕಡಿಮೆ ಆಗಲಿ ಅನ್ನುವಂಥ ನಿಟ್ಟಿನಲ್ಲಿ ಭಾರತ ಇವ್ರಿಗೋಸ್ಕರ ಅಂತಲೇ ಕ್ರಿಯೇಟ್ ಮಾಡ್ತಾ ಇರುವಂಥ ಒಂದು ಇನ್ಸ್ಟಿಟ್ಯೂಷನಲ್ ಸಪೋರ್ಟ್, ಇಂಡಿಯಾ ನೀಡ್ತಾ ಇರುವಂಥ ಒಂದು ಸಪೋರ್ಟ್ ಅಂತ ಹೇಳ್ಬೋದು. ಡೆಡಿಕೇಟೆಡ್ ಆಗಿರ್ತಕ್ಕಂಥ ಒಂದು ಡೆಸ್ಕನ್ನು ನ್ಯೂಜಿಲ್ಯಾಂಡ್ ಇನ್ವೆಸ್ಟರ್ಸ್ಗಳಿಗೆ ಒದಗಿಸ್ತಾ ಇದ್ದಾರೆ. ಇನ್ವೆಸ್ಟ್ಮೆಂಟ್ ಇನ್ಫ್ಲೋ ಚೆನ್ನಾಗಿ ಆಗ್ತಕ್ಕಂಥ ಸಾಧ್ಯತೆ ಇದೆ ಅಂತ ಹೇಳ್ಬೋದು. ಸೊ ಭಾರತಕ್ಕೆ ಒಂದು ಪಾಸಿಟಿವ್ ಔಟ್ಕಮ್ ಇರುತ್ತೆ. ನಾವು ಎಕ್ಸ್ಪೋರ್ಟ್ ಡೈವರ್ಸಿಫಿಕೇಷನನ್ನು ಎನ್ಹಾನ್ಸ್ ಮಾಡ್ತಾ ಇದ್ದೇವೆ. ಹಾಗೂ ಫಾರಿನ್ ಇನ್ವೆಸ್ಟ್ಮೆಂಟನ್ನು ಸಹ ಇಲ್ಲಿ ಬೂಸ್ಟ್ ಮಾಡಲಿಕ್ಕೆ ಸಹಕಾರಿಯಾಗಿದೆ. ಜಾಬ್ ಕ್ರಿಯೇಷನ್ಸ್ಗಳಾಗ್ತವೆ, ಮ್ಯಾನುಫ್ಯಾಕ್ಚರಿಂಗನ್ನು ಬೂಸ್ಟ್ ಮಾಡ್ತವೆ ಅಂತ ಹೇಳ್ಬೋದು. ಕ್ಯಾಪಿಟಲ್ ಅಕೌಂಟನ್ನು ಸಹ ಇದು ಸ್ಟ್ರೆಂಥನ್ ಮಾಡ್ತಕ್ಕಂಥ ಸ್ಥಿತಿಗತಿಗಳನ್ನು ಕಾಣ್ಬೋದು. ಸೊ ನ್ಯೂಜಿಲ್ಯಾಂಡೊಂದಿಗೆ ಮಾಡ್ತಾ ಇರ್ತಕ್ಕಂಥ ಟ್ರೇಡ್ ನೆಗೋಸಿಯೇಷನ್ ಒಂದು ಲಾಂಗ್ ಟರ್ಮ್ ಕಾಂಪೌಂಡಿಂಗ್ ಬೆನಿಫಿಟನ್ನು ತೆಗೆದುಕೊಂಡು ಬರುತ್ತೆ ಅಂತ ಹೇಳ್ಬೋದು. ಭಾರತ ಗ್ಲೋಬಲ್ ಲೆವೆಲಲ್ಲಿ ಆಗ್ತಾ ಇರುವಂಥ ಒಂದು ಟ್ರೇಡ್ ಶಿಫ್ಟ್ ನಡೆಯಲ್ಲಿ ಸ್ಟ್ರಾಟಜಿಕ್ ಅಲೈನ್ಮೆಂಟನ್ನು ತರಲಿಕ್ಕೆ ಮುಂದಾಗ್ತಾ ಇರುವಂಥ ಸ್ಥಿತಿಗತಿಗಳನ್ನು ಕಾಣ್ತಾ ಇದ್ದೇವೆ. ಕೇವಲ ಒಂದು ಫ್ರೀ ಟ್ರೇಡ್ ಅಗ್ರಿಮೆಂಟ್ ಅಷ್ಟೇ ಇಂಪಾರ್ಟೆಂಟ್ ಅಲ್ಲ, ಡೊಮೆಸ್ಟಿಕ್ ಮ್ಯಾನುಫ್ಯಾಕ್ಚರ್ಗೆ ಬೇಕಾಗಿರ್ತಕ್ಕಂಥ ಒಂದು ಸಪೋರ್ಟನ್ನು ಸಹ ಒದಗಿಸ್ಬೇಕಲ್ವಾ? ನಾವು ಸರಿಯಾಗಿ ಎಕ್ಸ್ಪೋರ್ಟನ್ನು ಮಾಡಬೇಕು ಅಂತಂದರೆ ಸರಿಯಾದಂಥ ಒಂದು ಪ್ರೊಡಕ್ಷನನ್ನು ಮಾಡಬೇಕಾಗತ್ತೆ. ಹಾಗೂ ನಾನ್ ಬೈಂಡಿಂಗ್ ಇನ್ವೆಸ್ಟ್ಮೆಂಟ್ ಕ್ಲಾಸನ್ನು ಸಹ ಇಲ್ಲಿ ತೆಗೆದುಕೊಂಡು ಬರಬೇಕು. ಸೊ ಆ್ಯಕ್ಚುಯಲ್ ಫ್ಲೋ ಎಷ್ಟು ಮಟ್ಟಿಗೆ ಆಗುತ್ತೆ, ಏಸ್ ಆಫ್ ಡೂಯಿಂಗ್ ಬಿಸ್ನೆಸ್ಸನ್ನು ನಾವೇನೋ ಒದಗಿಸ್ತಾ ಇದ್ದೇವೆ ಅಷ್ಟು ಆದರೂ ಕೂಡ ಒಂದು ನಾನ್ ಬೈಂಡಿಂಗ್ ಇನ್ವೆಸ್ಟ್ಮೆಂಟ್ ಕ್ಲಾಸನ್ನು ನೆಗೋಸಿಯೇಷನ್ ಮುಖಾಂತರ ತೆಗೆದುಕೊಂಡು ಬರ್ಬೋದಿತ್ತು ಅಂತ ಕನ್ಸರ್ನನ್ನು ಆಥರ್ ಅವರಲ್ಲಿ ಹೇಳ್ತಾ ಇದ್ದಾರೆ. ಸೊ ಕೆಲವೊಂದಿಷ್ಟು ಸಾರ್ತಿ ಗ್ಲೋಬಲ್ ಲೆವೆಲಲ್ಲಿ ಡಿಮ್ಯಾಂಡ್ ಅನ್ಸರ್ಟೆನಿಟಿ ಸಹ ಇರುತ್ತೆ. ಇದರಿಂದ ಎಕ್ಸ್ಪೋರ್ಟ್ನಿಂದ ನಾವು ಅಷ್ಟೊಂದು ಗೇನನ್ನು ಪಡೆದುಕೊಳ್ಳಿಕ್ಕೆ ಆಗೋದಿಲ್ಲ. ಹಾಗಾಗಿ ಈ ಒಂದು ನೆಗೋಸಿಯೇಷನ್ಸನ್ನು ನಾವು ಅವಕಾಶವಾಗಿ ಕನ್ಸಿಡರ್ ಮಾಡಬೇಕು. ಡೊಮೆಸ್ಟಿಕ್ ಲೆವೆಲಲ್ಲಿ ಸರಿಯಾದಂತಹ ಉತ್ಪಾದನೆಯನ್ನು ಮಾಡಬೇಕಾಗುತ್ತೆ. ಸರ್ಕಾರದ ಯೋಜನೆಗಳನ್ನು ಹೆಚ್ಚಿನ ಪ್ರಮಾಣದಲ್ಲಿ ಪ್ರಮೋಟ್ ಮಾಡ್ಬೋದಲ್ವಾ? ಮೇಕ್ ಇನ್ ಇಂಡಿಯಾ ಪ್ರಾಜೆಕ್ಟ್ ಆಗಿರ್ಬೋದು, ಪ್ರೊಡಕ್ಷನ್ ಲಿಂಕ್ಡ್ ಇನ್ಸೆಂಟಿವ್ ಸ್ಕೀಮ್ ಆಗಿರ್ಬೋದು, ಇವುಗಳೆಲ್ಲವನ್ನು ಇನ್ನೂ ಹೆಚ್ಚಿನ ಪ್ರಮಾಣದಲ್ಲಿ ಪ್ರಮೋಟ್ ಮಾಡಬೇಕು. ಎಕ್ಸ್ಪೋರ್ಟ್ಗೆ ಸಂಬಂಧಪಟ್ಟಂತೆ ವ್ಯಾಲ್ಯೂ ಆ್ಯಡನ್ನು ನಾವು ಫೋಕಸ್ ಮಾಡ್ತಾ ಹೋಗಬೇಕು. ಹಾಗೂ ಇನ್ವೆಸ್ಟರ್ಸ್ಗೆ ಬೇಕಾಗಿರ್ತಕ್ಕಂತಹ ಒಂದು ಕಾನ್ಫಿಡೆನ್ಸನ್ನು ಸಹ ತೆಗೆದುಕೊಂಡು ಬರಬೇಕು. ಅವರಿಗೆ ಸಂಬಂಧಪಟ್ಟಂಥ ಒಂದು ಸ್ಟೆಬಿಲಿಟಿಯನ್ನು ಸಹ ಎನ್ಶೋರ್ ಮಾಡಬೇಕು ಅಂತ ಆಥರ್ ಅವರು ಹೈಲೈಟ್ ಮಾಡ್ತಾ ಇದ್ದಾರೆ. ಭಾರತ ಹಾಗೂ ನ್ಯೂಜಿಲ್ಯಾಂಡ್ ಫ್ರೀ ಟ್ರೇಡ್ ಅಗ್ರಿಮೆಂಟ್ ನಮಗೆ ತುಂಬ ಇಂಪಾರ್ಟೆಂಟ್ ಬಿಕಾಸ್ ಭಾರತದ ಎಕನಾಮಿಕ್ ಡಿಪ್ಲೊಮ್ಯಾಸಿಯನ್ನು ಇದು ರಿಫ್ಲೆಕ್ಟ್ ಮಾಡ್ತಾ ಇದೆ. ಭಾರತ ಒಂದು ಸ್ಟ್ರಾಟಜಿಕ್ ಬಿಲ್ಡಿಂಗ್ ಬ್ಲಾಕ್ ಆಗಿ ಕನ್ವರ್ಟ್ ಆಗ್ತಾ ಇರುವಂಥ ಆಸ್ಪೆಕ್ಟನ್ನು ಸಹ ಇದು ರಿಫ್ಲೆಕ್ಟ್ ಮಾಡ್ತಾ ಇದೆ ಅಂತ ಹೇಳ್ಬೋದು. ಸೊ ಈ ಒಂದು ನೆಗೋಸಿಯೇಷನ್ ಲಾಂಗ್ ಟರ್ಮಲ್ಲಿ ಒಂದು ಕಾಂಪೌಂಡಿಂಗ್ ಬೆನಿಫಿಟನ್ನು ತೆಗೆದುಕೊಂಡು ಬರುತ್ತೆ ಅನ್ನುವಂಥ ಆಸ್ಪೆಕ್ಟ್ ನಮಗಿಲ್ಲಿ ತುಂಬ ಇಂಪಾರ್ಟೆಂಟ್. ಮೀನ್ಸಲ್ಲಿ ಈ ಎಲ್ಲ ಡೈಮೆನ್ಷನ್ಸ್ಗಳನ್ನು ನೀವು ಈಸಿಯಾಗಿ ಮೆನ್ಷನ್ ಮಾಡ್ಬೋದು. ಇನ್ನು ಮುಂದಿನ ಆರ್ಟಿಕಲನ್ನು ನೋಡೋದಾದರೆ, ಕಾರ್ಟ್ ಬಿಫೋರ್ ಹಾರ್ಸ್, ರೋಡ್ಸ್ ನೀಡ್ ಅಪ್ಗ್ರೇಡ್ ಬಿಫೋರ್ ಟೆಕ್ ಸೊಲ್ಯೂಷನ್ ಕ್ಯಾನ್ ರೆಡ್ಯೂಸ್ ಆಕ್ಸಿಡೆಂಟ್ಸ್. ಈ ಒಂದು ಇಶ್ಯೂ ನಮಗೆ GS ಪೇಪರ್ 3 ನಡೆಯಲ್ಲಿ ಸೆಕ್ಯೂರಿಟಿ ಆಸ್ಪೆಕ್ಟ್ನ ಆಧಾರದ ಮೇಲೆ GS ಪೇಪರ್ 2 ನಡೆಯಲ್ಲೂ ಸಹ ಗವರ್ನೆನ್ಸ್ ಸೆಕ್ಷನ್ಗೆ ಸಂಬಂಧಪಟ್ಟಂತೆ ಕಾಣ್ತಾ ಇದ್ದೇವೆ. ಇವಾಗ ಆಕ್ಸಿಡೆಂಟಲ್ ಡೆತ್ಗಳು ಹೆಚ್ಚಾಗ್ತಾ ಇರುವಂಥ ಹಂತದಲ್ಲಿ
ರೋಡ್ ಸೇಫ್ಟಿಯನ್ನು ಎನ್ಶೋರ್ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಸರ್ಕಾರ ಒಂದು ಪ್ಲ್ಯಾನನ್ನು ತೆಗೆದುಕೊಂಡು ಬರ್ತಾ ಇದೆ. ಯಾವ ರೀತಿ ಅಂತ ಪ್ಲ್ಯಾನ್ ಇದೆ, ಇದನ್ನು ಇಂಪ್ಲಿಮೆಂಟ್ ಮಾಡುವಂಥ ಹಂತದಲ್ಲಿ ಏನು ಪ್ರಾಬ್ಲಮ್ಗಳನ್ನು ನಾವು ಫೇಸ್ ಮಾಡಬೇಕಾಗುತ್ತೆ ಅನ್ನೋದನ್ನು ಇಲ್ಲಿ ತಿಳ್ಕೊಬೇಕಾಗಿದೆ. ರೋಡ್ ಆಕ್ಸಿಡೆಂಟ್ಗಳನ್ನು ತಡೆಗಟ್ಟುವಂಥ ಹಂತದಲ್ಲಿ V2 ಕಮ್ಯುನಿಕೇಷನ್ಸನ್ನು ಎನ್ಹ್ಯಾನ್ಸ್ ಮಾಡಬೇಕು ಅಥವಾ V2X ಕಮ್ಯುನಿಕೇಷನ್ಸನ್ನು ಎನ್ಹ್ಯಾನ್ಸ್ ಮಾಡಬೇಕು ಅಂತ ಸರ್ಕಾರ ಮುಂದಾಗ್ತಾ ಇದೆ. V2V ಕಮ್ಯುನಿಕೇಷನ್ ಅಂತಂದರೆ ವೆಹಿಕಲ್ ಟು ವೆಹಿಕಲ್ ಕಮ್ಯುನಿಕೇಷನ್ಸ್. ನಿಯರ್ ಬೈ ವೆಹಿಕಲ್ಸ್ ಇರುತ್ತಲ್ಲ, ಈ ವೆಹಿಕಲ್ಸ್ಗಳು ಇನ್ಫಾರ್ಮೇಷನ್ಸ್ಗಳನ್ನು ಎಕ್ಸ್ಚೇಂಜ್ ಮಾಡ್ಬೋದು. ಸೇ ಫಾರ್ ಎಕ್ಸಾಂಪಲ್, ನಿಯರೆಸ್ಟ್ ಒಂದು ವೆಹಿಕಲ್ ಇದೆ ಅಂತಂದರೆ ಅವುಗಳಿಗೆ ಸಂಬಂಧಪಟ್ಟಂಥ ಸ್ಪೀಡು, ಲೊಕೇಶನ್ ಇವೆಲ್ಲವನ್ನು ಅಥವಾ ಅವರು ಯಾವ ಡೈರೆಕ್ಷನಲ್ಲಿ ಮೂವ್ ಆಗ್ತಾರೆ ಇವೆಲ್ಲವನ್ನು ಈಸಿಯಾಗಿ ಡಿಟೆಕ್ಷನ್ ಮಾಡಲಿಕ್ಕೆ ವೆಹಿಕಲ್ ಟು ವೆಹಿಕಲ್ ಕಮ್ಯುನಿಕೇಷನ್ಸನ್ನು ಕಾಣ್ಬೋದು. V2X ಅಂತಂದರೆ ವೆಹಿಕಲ್ ಟು ಎವ್ರಿಥಿಂಗ್ ಅನ್ನುವಂಥ ಆಸ್ಪೆಕ್ಟು. ಎವ್ರಿಥಿಂಗ್ ಅಂತ ಬಂದಾಗ ಇಲ್ಲಿ ಇನ್ಫ್ರಾಸ್ಟ್ರಕ್ಚರ್ ಲೆವೆಲಲ್ಲಿ ಸಿಗ್ನಲನ್ನು ಕ್ಯಾಚ್ ಮಾಡ್ತಾರೆ, ಟೋಲ್ಸ್ಗಳಲ್ಲಿ ಕ್ಯಾಚ್ ಮಾಡೋದ್ರ ಮುಖಾಂತರ, ಅಥವಾ ಒಬ್ಬ ವ್ಯಕ್ತಿನಲ್ಲಿ ಏನಾದರೂ ಡಿವೈಸಸ್ಗಳು ಇತ್ತಂದರೆ ಅವರ ಒಂದು ಸ್ಮಾರ್ಟ್ ವಾಚ್ ಆಗಿರ್ಬೋದು. ಒಟ್ಟಾರೆಯಾಗಿ ಒಂದು ರೋಡ್ ಆಕ್ಸಿಡೆಂಟನ್ನು ತಡೆಗಟ್ಟುವಂಥ ಹಂತದಲ್ಲಿ ಸಿಗ್ನಲ್ಸ್ಗಳನ್ನು ಕ್ಯಾಚ್ ಮಾಡಲಿಕ್ಕೆ ಈ ಒಂದು ಟೆಕ್ನಾಲಜಿನ ಅಳವಡಿಸ್ತಾರೆ ಅಂತ ಹೇಳ್ಬೋದು. ಇದರಿಂದ ರಿಯಲ್ ಟೈಮ್ ಅಲರ್ಟ್ಸ್ಗಳನ್ನು ಎನ್ಹ್ಯಾನ್ಸ್ ಮಾಡ್ಬೋದು, ಆಕ್ಸಿಡೆಂಟ್ಗಳನ್ನು ತಡೆಗಟ್ಟಲಿಕ್ಕೆ ಸಾಧ್ಯತೆ ಇದೆ ಅನ್ನುವಂಥದ್ದನ್ನು ಕಾಣ್ಬೋದು. ಸೊ ಇಲ್ಲಿ ಆರ್ಗ್ಯುಮೆಂಟ್ ಏನಿದೆ ಅಂತಂದರೆ, ಇವಾಗ ಕಾರ್ಟ್ ಬಿಫೋರ್ ಹಾರ್ಸ್ ಅಂತ ಹೇಳ್ತಾ ಇದ್ದೇವೆ. ಸೊ ಇಲ್ಲಿ ಹಾರ್ಸ್ ಇಲ್ಲದೆ ನಾವು ಕಾರ್ಟನ್ನು ಪ್ರಿಪೇರ್ ಮಾಡ್ತಾ ಇದ್ದೀವಿ ಅಂತ. ಇದನ್ನು ಸಿಂಪಲ್ಲಾಗಿ ಹೇಳೋದಾದರೆ, ಕೂಸು ಹುಟ್ಟೋಕ್ಕಿಂತ ಮುಂಚೆ ಕುಲಾವಿ ಹೊಲಿಸ್ದಂಗೆ. ಅಂದರೆ ನಾವು ಸರಿಯಾದಂಥ ಒಂದು ತಂತ್ರಜ್ಞಾನವನ್ನೇ ಇಲ್ಲಿ ಅಳವಡಿಸ್ಕೊಂಡಿಲ್ಲ, ಇನ್ಫ್ರಾಸ್ಟ್ರಕ್ಚರೇ ಇಲ್ಲ ಇಲ್ಲಿ ಸರಿಯಾಗಿ. ಟೆಕ್ನಾಲಜಿನ ತರ್ತಕ್ಕಂಥ ಹಂತದಲ್ಲಿ ಮೊದಲದಾಗಿ ನಾವು ಇನ್ಫ್ರಾಸ್ಟ್ರಕ್ಚರ್ನ ಹೊಂದಬೇಕಾಗುತ್ತೆ. ಸೊ ಇನ್ಫ್ರಾಸ್ಟ್ರಕ್ಚರ್ ಆದಮೇಲೆ ನಾವು ಏನು ಮಾಡ್ಬೋದು, ಈ ಒಂದು ಟೆಕ್ನಾಲಜಿಯನ್ನು ಅಳವಡಿಸ್ಕೋಬೋದು. ಗ್ರೌಂಡ್ ರಿಯಾಲಿಟಿಯನ್ನು ಕ್ವಶನ್ ಮಾಡ್ತಾ ಇದ್ದಾರೆ. ರೋಡ್ ಆಕ್ಸಿಡೆಂಟ್ಗಳು ಹೆಚ್ಚಾಗ್ತಾ ಇದೆ, ಅದರಲ್ಲೂ ಫ್ರೀಕ್ವೆಂಟ್ ಆಗಿ ಕರ್ನಾಟಕದಲ್ಲಿ ರೋಡ್ ಆಕ್ಸಿಡೆಂಟ್ಗಳು ಹೆಚ್ಚಾಗ್ತಾ ಇರುವಂಥದ್ದು, ಮಹಾರಾಷ್ಟ್ರ ಆಗಿರ್ಬೋದು ಹಾಗೂ ಉತ್ತರ ಪ್ರದೇಶದಲ್ಲೂ ಸಹ ರೋಡ್ ಆಕ್ಸಿಡೆಂಟ್ಗಳು ಹೆಚ್ಚಾಗ್ತಾ ಇದೆ. ಸುಪ್ರೀಂ ಕೋರ್ಟ್ ಈ ಒಂದು ಇಶ್ಯೂಗೆ ಸಂಬಂಧಪಟ್ಟಂತೆ ಹೈಲೈಟ್ ಮಾಡಿದರೆ, ಸುಮೋಟೋ ಕಾಗ್ನಿಸನ್ಸ್ನ ಮುಖಾಂತರ 2025 ಹೈಲೈಟ್ ಮಾಡಿರೋ ಪ್ರಕಾರ ರೋಡ್ ಆಕ್ಸಿಡೆಂಟ್ನ ಮುಖಾಂತರ ಒಬ್ಬ ವ್ಯಕ್ತಿ ಸಾವಾಗ್ತಾ ಇದೆ. ಹಾಗಾಗಿ ಇದೊಂದು ರೈಟ್ ಟು ಲೈಫ್ ಆರ್ಟಿಕಲ್ 21ಗೆ ಸಂಬಂಧಪಟ್ಟಂಥ ಇಶ್ಯೂ ಆಗಿದೆ. ರೋಡ್ ಅಬ್ಸ್ಟ್ರಕ್ಷನ್ಸ್ಗಳನ್ನು ರಿಮೂವ್ ಮಾಡೋದು ಇಂಪಾರ್ಟೆಂಟ್, ಅವಶ್ಯಕ ಅಂತಲೂ ಹೈಲೈಟ್ ಮಾಡಿದೆ. ಸೊ ಸ್ಟ್ರಕ್ಚರಲ್ ಲೆವೆಲಲ್ಲಿ ಪ್ರಾಬ್ಲಮ್ ಅಂತ ನಾವು ನೋಡಿದಾಗ ಪುವರ್ ರೋಡ್ ಇನ್ಫ್ರಾಸ್ಟ್ರಕ್ಚರ್ನ ಕಾಣ್ತೇವೆ. ಸೊ ಇಲ್ಲಿ ಇನ್ಫ್ರಾಸ್ಟ್ರಕ್ಚರಲ್ಲೇ ಪ್ರಾಬ್ಲಮ್ಗಳನ್ನು ಕಾಣ್ತಾ ಇದ್ದೇವಲ್ವ, ಇದರ ಆಧಾರದ ಮೇಲೆ ನಾವು ಡಿಸೈನ್ಸ್ಗಳನ್ನೇ ಬದಲಾವಣೆ ಮಾಡಬೇಕು. ಫಾರ್ ಎಕ್ಸಾಂಪಲ್, ಇವಾಗ ರೋಡಲ್ಲಿ ಒಂದು ಲೇನ್ ಡಿಸಿಪ್ಲಿನನ್ನು ತೆಗೆದುಕೊಂಡು ಬರುವಂಥದ್ದಾಗಿರ್ಬೋದು, ಸ್ಪೀಡ್ ರೆಗ್ಯುಲೇಷನ್ಗೆ ಸಂಬಂಧಪಟ್ಟಂಥ ಒಂದು ಆಸ್ಪೆಕ್ಟ್ ಆಗಿರ್ಬೋದು, ಪ್ರಾಪರ್ ಆಗಿರತಕ್ಕಂತಹ ಸಿಗ್ನಲ್ಸ್ಗಳನ್ನು ನಾವು ಒದಗಿಸಬೇಕು. ಇದರ ಮುಖಾಂತರವೂ ಸಹ ನಾವು ಬೇಸಿಕ್ ಇನ್ಫ್ರಾಸ್ಟ್ರಕ್ಚರ್ನ ಒದಗಿಸ್ದಂಗೆ ಆಗುತ್ತೆ. ರೋಡ್ ಆಕ್ಸಿಡೆಂಟ್ಗಳನ್ನು ಸಹ ತಡೆಗಟ್ಟಬಹುದು. ಹಾಗೂ ಡಿಜಿಟಲ್ ಎಕೋಸಿಸ್ಟಮನ್ನು ಸಹ ನಾವು ಸರಿಯಾಗಿ ಹೊಂದಿಲ್ಲ, ರೈಟ್. ಡಿಜಿಟಲ್ ಎಕೋಸಿಸ್ಟಮ್ ಏನಾದರೂ ಇದ್ದರೆ ನಾವು ಈಸಿಯಾಗಿ ಒಂದು ಕಮ್ಯುನಿಕೇಷನ್ ಮುಖಾಂತರ ಅಥವಾ ಒಂದು ಬ್ಯಾಕ್ ಎಂಡ್ ಸಿಸ್ಟಮ್ ಯಾವ ರೀತಿಯಾಗಿ ವರ್ಕ್ ಆಗುತ್ತೆ, ವೆಹಿಕಲ್ ಟು ವೆಹಿಕಲ್ ಟೆಕ್ನಾಲಜಿನ ಅಳವಡಿಸ್ಕೊಳೋಕ್ಕಿಂತ ಮುಂಚೆ ನಾವು ಬೇಸಿಕ್ ಆಗಿರ್ತಕ್ಕಂಥ ಒಂದು ಡಿಜಿಟಲ್ ಇನ್ಫ್ರಾಸ್ಟ್ರಕ್ಚರ್ನ ಹೊಂದೋದು ಸಹ ತುಂಬ ಇಂಪಾರ್ಟೆಂಟ್. ಇದನ್ನು ನಾವು ಫೈನಲೈಸ್ ಮಾಡೋಕ್ಕಿಂತ ಮುಂಚೆ ಬೇಸಿಕ್ ಪ್ರಾಬ್ಲಮ್ಗಳು ಏನಿದೆ ಅಂತ ಅಡ್ರೆಸ್ ಮಾಡಬೇಕು. ಸಮ್ಟೈಮ್ಸ್ ಈ ಒಂದು ವೆಹಿಕಲ್ ಟು ವೆಹಿಕಲ್ ಕಮ್ಯುನಿಕೇಷನ್ ಟೆಕ್ನಾಲಜಿಯನ್ನು ಅಳವಡಿಸ್ಕೊಳ್ತಕ್ಕಂಥ ಹಂತದಲ್ಲಿ ಹೈ ಕಾಸ್ಟ್ ಬರ್ಡನ್ನು ಸಹ ಆಟೋಮೆಟಿಕ್ಲಿ ಕ್ರಿಯೇಟ್ ಆಗುತ್ತೆ. ಈಗ ವೆಹಿಕಲ್ ಓನರ್ಸ್ಗಳು ಇರ್ತಾರ, ಅವರು ಒಂದು ಟ್ರ್ಯಾಕಿಂಗ್ ಡಿವೈಸಸ್ಗಳನ್ನು ಅಳವಡಿಸ್ಕೋಬೇಕಾಗುತ್ತೆ. ಇದರಿಂದ ಅವ್ರಿಗೂ ಸಹ ಕಾಸ್ಟ್ ಹೆಚ್ಚಾಗುತ್ತೆ. ಹೈ ಸೆಕ್ಯೂರಿಟಿ ನಂಬರ್ ಪ್ಲೇಟ್ಸ್ಗಳನ್ನು ಅವರು ಹೊಂದಬೇಕಾಗುತ್ತೆ. ಇದರ ಮುಖಾಂತರ ಸಹ ವೆಹಿಕಲ್ ಓನರ್ಸ್ಗಳಿಗೆ ಬರ್ಡನ್ ಕ್ರಿಯೇಟ್ ಆಗುತ್ತೆ. ಇಲ್ಲಿ ಸರ್ಕಾರ ಯಾವುದೇ ರೀತಿಯಾಗಿ ಸಬ್ಸಿಡೀಸನ್ನು ಇಮಿಡಿಯೇಟಾಗಿ ಕೊಡೋದಿಲ್ಲ, ಬಿಕಾಸ್ ಲಾರ್ಜ್ ಸ್ಕೇಲಲ್ಲಿ ಕೊಡಬೇಕಾಗುತ್ತೆ. ಹಾಗೂ ವೆಂಡರ್ಸ್ಗೆ ಸಂಬಂಧಪಟ್ಟಂಥ ಒಂದು ಕಾಂಪಿಟೇಷನು ಸಹ ಕ್ರಿಯೇಟ್ ಆಗ್ಬೋದು. ಹ್ಯೂಮನ್ ಫ್ಯಾಕ್ಟರ್ ಅಂತ ಬಂದಾಗ ಅದರಲ್ಲೂ ಡ್ರೈವರ್ಸ್ಗಳಿಗೆ ಬೇಕಾಗಿರ್ತಕ್ಕಂಥ ಒಂದು ಸ್ಕಿಲ್ ಸೆಟ್ಟು ಕೆಲವು ಸರ್ತಿ ಲಿಮಿಟೆಡ್ ಇರುತ್ತೆ. ಎಷ್ಟೋ ಜನ ಇವಾಗ ಡಿಜಿಟಲ್ ಲೆವೆಲಲ್ಲಿ ಅವ್ರಿಗೆ ನಾಲೆಜ್ ಇರೋದಿಲ್ಲ, ಡಿಜಿಟಲ್ ಲಿಟ್ರಸಿ ಕಡಿಮೆ ಇರೋದನ್ನು ಕಾಣ್ತೇವೆ. ಡಿಜಿಟಲ್ ಇಂಟರ್ಫೇಸಸ್ ಆಗೋದ್ರ ಮುಖಾಂತರ ಸಹ ಅವ್ರಿಗೆ ಅಷ್ಟೊಂದು ಬೆನಿಫಿಟನ್ನು ತೆಗೆದುಕೊಂಡು ಬರೋದಿಲ್ಲ. ಅಂದರೆ ಅಷ್ಟರ ಮಟ್ಟಿಗೆ ಅವರು ಅದನ್ನು ಯೂಸ್ ಮಾಡಲಿಕ್ಕೂ ಸಹ ಮುಂದಾಗದೇ ಇರತಕ್ಕಂಥ ಸ್ಥಿತಿಗತಿಗಳನ್ನ ಕಾಣ್ತೇವೆ. ಸಮ್ಟೈಮ್ಸ್ ಅಲರ್ಟ್ಸ್ ಬಂದ್ರೂ ಸಹ ಮಿಸ್ಇಂಟರ್ಪ್ರಿಟೇಷನ್ ಆಗ್ಬೋದಲ್ವ, ಅವರು ಸರಿಯಾದಂಥ ಒಂದು ಕ್ಯಾಲ್ಕುಲೇಷನ್ ಮಾಡದೇ ಇರತಕ್ಕಂಥ ಸ್ಥಿತಿಗತಿಗಳನ್ನು ಕಾಣ್ಬೋದು. ಹಾಗಾಗಿ ನಾವು ಟೆಕ್ನಾಲಜಿನ ತೆಗೆದುಕೊಂಡು ಬಂದರೂ ಕೂಡ ಎಫೆಕ್ಟಿವ್ನೆಸ್ ಅದು ಕಡಿಮೆ ಆಗ್ತಕ್ಕಂಥ ಒಂದು ಸಾಧ್ಯತೆ ಇದೆ ಅನ್ಬೋದು. ಆ್ಯಂಡ್ ಬಿಗ್ಗೆಸ್ಟ್ ಚಾಲೆಂಜ್ ಅಂತಂದರೆ ಸೈಬರ್ ಸೆಕ್ಯೂರಿಟಿಗೆ ಸಂಬಂಧಪಟ್ಟಂಥ ಒಂದು ಕನ್ಸರ್ನನ್ನು ಇಲ್ಲಿ ಕಾಣ್ಬೋದು. ಸಿಗ್ನಲ್ಸ್ಗಳನ್ನು ಈಸಿಯಾಗಿ ಕ್ಯಾಚ್ ಮಾಡ್ಬೋದು. ಫಾಲ್ಸ್ ವಾರ್ನಿಂಗ್ ಸಿಸ್ಟಮನ್ನು ಒದಗಿಸೋದ್ರ ಮುಖಾಂತರ, ಸಿಗ್ನಲ್ ಇಂಟರ್ಸೆಪ್ಷನನ್ನು ಮಾಡೋದ್ರ ಮುಖಾಂತರ, ಟೆಕ್ನಾಲಜಿಕಲಿ ಸಾಕಷ್ಟು ಅಡ್ವಾನ್ಸ್ ಇರ್ತಕ್ಕಂಥ ಸ್ಕ್ಯಾಮರ್ಸ್ಗಳು ಏನು ಮಾಡ್ತಾರೆ ಅಂದರೆ ಈಸಿಯಾಗಿ ಸಿಗ್ನಲ್ಸ್ಗಳನ್ನು ಹ್ಯಾಕ್ ಮಾಡಿಬಿಡ್ತಾರೆ. ಸೊ ಅನ್ನೆಸೆಸರಿಯೂ ಸಹ ನಾವಿಲ್ಲಿ ಒಂದು ನೆಟ್ವರ್ಕ್ ಇಶ್ಯೂನು ಸಹ ಫೇಸ್ ಮಾಡ್ತಕ್ಕಂಥ ಸಾಧ್ಯತೆಗಳನ್ನು ಕಾಣ್ಬೋದು. ಸಮ್ಟೈಮ್ಸ್ ಟ್ರಾಫಿಕಿಂಗ್ ಕಂಡೀಷನು ಸಹ ಮಿಕ್ಸಪ್ ಆಗುವಂಥ ಸಾಧ್ಯತೆಗಳಿದೆ. ಟೂ ವೀಲರ್ಸ್ ಅಥವಾ ಇವಾಗ ನಾನ್ ಮೋಟರೈಸ್ಡ್ ವೆಹಿಕಲ್ಸ್ಗಳಂತ ಇರ್ತವೆ, ಅವುಗಳೊಂದಿಗೆ ನಾವು ನೋಡಿದಾಗ ಕಮ್ಯುನಿಕೇಷನು ಸರಿಯಾಗಿ ಆಗದೇ ಇರತಕ್ಕಂಥ ಕಂಡೀಷನನ್ನು ಕಾಣ್ಬೋದು. ಹಾಗೂ ತಂತ್ರಜ್ಞಾನ ಅನ್ನುವಂಥದ್ದು ಕೇವಲ ಕಾಂಪ್ಲಿಮೆಂಟರಿ ಕಂಡೀಷನ್ ಹೊರತಾಗಿ ಇದನ್ನು ಫೌಂಡೇಶನಲ್ ಆಗಿ ನಾವು ಕನ್ಸಿಡರ್ ಮಾಡುವಂತಿಲ್ಲ. ಬೇಸಿಕ್ ಫೆಸಿಲಿಟೀಸ್ಗಳನ್ನು ಒದಗಿಸ್ಬೇಕು. ಬಿಕಾಸ್ ಗುಡ್ ರೋಡ್ಸ್ ಇದ್ದರೆ
ಅಥವಾ ಎನ್ಫೋರ್ಸ್ಮೆಂಟ್ ಕಂಡೀಷನ್ ಚೆನ್ನಾಗಿದ್ದರೆ, ಡ್ರೈವರ್ಗಳ ಒಂದು ಡಿಸಿಪ್ಲಿನು ಸರಿಯಾಗಿದ್ದರೆ ಈ ಒಂದು ಟೆಕ್ನಾಲಜಿ ಸ್ವಲ್ಪ ಮಟ್ಟಿಗೆ ಹೆಲ್ಪ್ ಆಗುತ್ತೆ. ಇಲ್ಲ ಅಂತಂದರೆ ಇದರ ಒಂದು ಎಫೆಕ್ಟಿವ್ನೆಸ್ಸೇ ಕಡಿಮೆ ಆಗುತ್ತೆ. ಪಾಲಿಸಿಯ ಒಂದು ಕನ್ಸರ್ನ್ ಅಂತ ಬಂದಾಗ ಹೈ ಕಾಸ್ಟ್ನೆಸ್ ಇದೆ, ಬೆನಿಫಿಟು ಸಹ ತುಂಬ ಕಡಿಮೆ ಇರತಕ್ಕಂಥ ಸ್ಥಿತಿಗತಿಗಳನ್ನು ಕಾಣ್ತಾ ಇದ್ದಾವೆ. ಹಾಗೂ ಇದೊಂದು ಡಿಜಿಟಲ್ ಡಿವೈಡ್ ಕಂಡೀಷನನ್ನು ಕ್ರಿಯೇಟ್ ಮಾಡ್ತಕ್ಕಂಥ ಸಾಧ್ಯತೆ ಇದೆ. ಪಬ್ಲಿಕ್ ಅವೇರ್ನೆಸ್ ತುಂಬ ಕಡಿಮೆ ಇದೆ ಅನ್ನುವಂಥದ್ದನ್ನು ಕಾಣ್ಬೋದು. ಎಕ್ಸಾಮಿನೇಷನ್ ಪರ್ಸ್ಪೆಕ್ಟಿವಲ್ಲಿ ಈ ಒಂದು ಇನಿಷಿಯೇಟಿವ್ ನಮಗೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಇಲ್ಲಿ ಒಂದು ಸೊಲ್ಯೂಷನ್ಸನ್ನು ಯಾವ ರೀತಿಯಾಗಿ ಕೊಡಬಹುದು ಅನ್ನೋದಾದರೆ, ಬೇಸಿಕ್ ಇನ್ಫ್ರಾಸ್ಟ್ರಕ್ಚರ್ಸ್ಗಳನ್ನು ನಾವು ಫಸ್ಟು ಫಿಕ್ಸ್ ಮಾಡಬೇಕಾಗುತ್ತೆ. ರೋಡ್ ಎಂಜಿನಿಯರಿಂಗನ್ನು ಸರಿಯಾಗಿ ಮಾಡೋದು, ರೋಡ್ ಡಿಸೈನ್ಸ್ಗಳನ್ನು ಸರಿಯಾಗಿ ಮಾಡೋದು, ಟ್ರಾಫಿಕ್ ಮ್ಯಾನೇಜ್ಮೆಂಟ್ ಆಗಿರ್ಬೋದು, ಸ್ಪೀಡ್ ಕಂಟ್ರೋಲ್ ಆಗಿರ್ಬೋದು, ಇವೆಲ್ಲವೂ ಬೇಸಿಕ್ ಅಲ್ವಾ. ಇವೆಲ್ಲವೂ ಸರಿಯಾಗಿ ಆದಮೇಲೆ ನಾವು ಗ್ರ್ಯಾಜುವಲ್ ಆಗಿ ಟೆಕ್ನಾಲಜಿಯನ್ನು ಇಂಟಿಗ್ರೇಷನ್ ಮಾಡ್ತಾ ಹೋಗಬೇಕು. ಸ್ಮಾರ್ಟ್ ಸಿಟೀಸ್ನಲ್ಲಿ ಇಂಪ್ಲಿಮೆಂಟ್ ಮಾಡೋದ್ರ ಮುಖಾಂತರ, ಹೈವೇಸಲ್ಲಿ ಇಂಪ್ಲಿಮೆಂಟ್ ಮಾಡೋದ್ರ ಮುಖಾಂತರ ಗ್ರ್ಯಾಜುವಲ್ ಆಗಿ ನಾವು ಒಂದು ಕೆಪಾಸಿಟಿ ಬಿಲ್ಡಿಂಗನ್ನು ತೆಗೆದುಕೊಂಡು ಬರಬೇಕು. ಡ್ರೈವರ್ಸ್ಗಳಿಗೂ ಸಹ ಸರಿಯಾದಂಥ ಒಂದು ಟ್ರೈನಿಂಗನ್ನು ಮಾಡಬೇಕು. ಅವೇರ್ನೆಸ್ ಕ್ಯಾಂಪೇನ್ಸ್ಗಳನ್ನು ತರೋದ್ರ ಮುಖಾಂತರ ಹಾಗೂ ಫಿನಾನ್ಷಿಯಲ್ ಸಪೋರ್ಟನ್ನು ಒದಗಿಸೋದು ಸಹ ತುಂಬ ಇಂಪಾರ್ಟೆಂಟ್. ಬಿಕಾಸ್ ಡಿವೈಸಸ್ಗಳನ್ನು ಅಳವಡಿಸ್ಕೊಳ್ತಕ್ಕಂಥ ಹಂತದಲ್ಲಿ ವೆಹಿಕಲ್ ಓನರ್ಸ್ಗಳ ಮೇಲೆ ಒಂದು ಬರ್ಡನ್ನು ಸಹ ಕ್ರಿಯೇಟ್ ಆಗುತ್ತೆ ಅಂತ ನೋಡಿದ್ವಿ, ರೈಟ್. ಜೊತೆಗೆ ಸೈಬರ್ ಸೆಕ್ಯೂರಿಟಿಗೆ ಸಂಬಂಧಪಟ್ಟಂತೆಯೂ ಸಹ ಪ್ರೋಟೋಕಾಲ್ಸ್ಗಳನ್ನು ತೆಗೆದುಕೊಂಡು ಬರಬೇಕು. ಸ್ಟ್ರಾಂಗ್ ರೆಗ್ಯುಲೇಷನು ಸಹ ಇಲ್ಲಿ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಕ್ಲಿಯರ್ ಕಮ್ಯುನಿಕೇಷನ್ ಸ್ಟ್ಯಾಂಡರ್ಡ್ಸ್ಗಳನ್ನು ತೆಗೆದುಕೊಂಡು ಬರೋದ್ರ ಮುಖಾಂತರ ಪ್ರಾಬ್ಲಮ್ಸ್ಗಳನ್ನು ನಾವು ತಡೆಗಟ್ಟಬಹುದು. ಇಲ್ಲಿ ಯಾವ ರೀತಿಯಂಥ ಪ್ರಾಬ್ಲಮ್ಸ್ಗಳಿದ್ದಾವೆ ಅದೇ ರೀತಿಯಾದಂಥ ಸೊಲ್ಯೂಷನ್ಸ್ಗಳನ್ನು ಕೊಡ್ತಾ ನೀವು ಬ್ಯೂಟಿಫುಲ್ ಆಗಿರ್ತಕ್ಕಂಥ ಆನ್ಸರ್ನ ಬರೀಲಿಕ್ಕೆ ಸಾಧ್ಯತೆ ಇದೆ. ಮೇನ್ಸ್ ಪರ್ಸ್ಪೆಕ್ಟಿವಲ್ಲಿ ಇದೊಂದು ಇಂಪಾರ್ಟೆಂಟ್ ಇಶ್ಯೂ ಆಗಿದೆ. ಎಕ್ಸಾಮಲ್ಲಿ ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು. ಟೆಕ್ನಾಲಜಿ ಆಸ್ಪೆಕ್ಟ್ನ ಆಧಾರದ ಮೇಲೆ ನಾವು ಯಾವ ರೀತಿಯಂಥ ಕೆಪಾಸಿಟಿ ಬಿಲ್ಡಿಂಗನ್ನು ಹೊಂದಿದ್ದೇವೆ ಅಂತ ಕನೆಕ್ಟ್ ಮಾಡೋದ್ರ ಮುಖಾಂತರ, ಅಥವಾ ಯಾವ ರೀತಿಯಂಥ ಚಾಲೆಂಜಸ್ಗಳಿದ್ದಾವೆ ಅಂತಲೂ ಸಹ ಕೇಳ್ತಾರೆ. ಅದರ ಆಧಾರದ ಮೇಲೆ ಇಲ್ಲಿರ್ತಕ್ಕಂಥ ಡೈಮೆನ್ಷನ್ಸ್ಗಳನ್ನು ನಾವು ಈಸಿಯಾಗಿ ಕವರ್ ಮಾಡ್ತಾ ಬರ್ಬೋದು. ಇನ್ನು ಮುಂದಿನ ಆರ್ಟಿಕಲ್ಗೆ ಶಿಫ್ಟ್ ಆಗುವಂಥದ್ದಾದರೆ, ದ ವಾರ್ ಆನ್ ಇರಾನ್ ಆ್ಯಂಡ್ ದ ಗಲ್ಫ್ಸ್ ಶಟರ್ಡ್ ಇಲ್ಯೂಷನ್ಸ್. ಈ ಒಂದು ಇಶ್ಯೂ ನಮಗೆ GS ಪೇಪರ್ 2 ನಡಿಯಲ್ಲಿ ಇಂಟರ್ನ್ಯಾಷನಲ್ ರಿಲೇಷನ್ಗೆ ಸಂಬಂಧಪಟ್ಟಂತೆ ಕನೆಕ್ಟ್ ಆಗುವಂಥದ್ದು. ವೆಸ್ಟ್ ಏಷ್ಯಾ ಕಾನ್ಫ್ಲಿಕ್ಟ್ನ ಆಧಾರದ ಮೇಲೆ ಇರಾನ್ ವಾರ್ಗೆ ಸಂಬಂಧಪಟ್ಟಂತೆ ಶಶಿ ತರೂರ್ ಅವರು ತಮ್ಮ ಒಂದು ಪರ್ಸ್ಪೆಕ್ಟಿವನ್ನು ಇಲ್ಲಿ ಮೆನ್ಷನ್ ಮಾಡ್ತಾ ಇದ್ದಾರೆ. ಇದೊಂದು ಕೇವಲ ನ್ಯಾಷನಲ್ ಕ್ರೈಸಿಸ್ ಅಷ್ಟೇ ಅಲ್ಲ, ಇದು ಗಲ್ಫ್ ಸ್ಟೇಟ್ ನಡಿಯಲ್ಲಿ ಇರ್ತಕ್ಕಂಥ ಒಂದು ಸ್ಟೆಬಿಲಿಟಿಯನ್ನು ರಿಫ್ಲೆಕ್ಟ್ ಮಾಡ್ತಾ ಇದೆ ಅಂತ, ಯಾವ ರೀತಿಯಾಗಿ ರೀಜನ್ ಲೆವೆಲಲ್ಲಿ ಪ್ರಾಬ್ಲಮ್ಗಳು ಕ್ರಿಯೇಟ್ ಆಗಿದೆ ಅಂತ ಈ ಒಂದು ಕಾನ್ಫ್ಲಿಕ್ಟ್ ಎಕ್ಸ್ಪೋಸ್ ಮಾಡ್ತಾ ಇದೆ ಅಂತ ಹೈಲೈಟ್ ಮಾಡ್ತಾ ಇದ್ದಾರೆ. ಈ ಒಂದು ಕಾನ್ಫ್ಲಿಕ್ಟ್ನ ಮುಖಾಂತರ ಆಯಿಲ್ ಡ್ರಿವನ್ ಪ್ರಾಸ್ಪರಿಟಿಯನ್ನು ಈ ಒಂದು ಗಲ್ಫ್ ರಾಷ್ಟ್ರಗಳು ಹೊಂದಿದ್ವು. ಸೊ ಇದೊಂದು ಫ್ರೆಜಿಲಿಟಿ ಕಂಡೀಷನ್ನ ಯಾವ ರೀತಿಯಾಗಿ ಗ್ಲೋಬಲ್ ಲೆವೆಲಲ್ಲಿ ಕ್ರಿಯೇಟ್ ಮಾಡಿದೆ, ಹಾಗೂ ಗ್ಲೋಬಲ್ ಲೆವೆಲಲ್ಲಿ ಒಂದು ಡೀಪ್ ಎಕನಾಮಿಕ್ ಇಂಟರ್ಡಿಪೆಂಡೆನ್ಸನ್ನು ಕಾಣ್ತಾ ಇದ್ದೇವೆ, ರೈಟ್. ಇನ್ನು ಸೆಕ್ಯೂರಿಟಿ ಗ್ಯಾರಂಟಿ ಆಗಿರ್ತಕ್ಕಂಥ ಒಂದು ಲಿಮಿಟೇಷನ್ಸನ್ನು ಕಾಣ್ತಾ ಇದ್ದೇವೆ. ಆಯಿಲ್ ಡಿಪೆಂಡೆನ್ಸಿನ ರಾಷ್ಟ್ರಗಳು ಎಷ್ಟು ಮಟ್ಟಿಗೆ ಹೊಂದಿದ್ವು, ಎಷ್ಟು ಮಟ್ಟಿಗೆ ಈ ಒಂದು ಇಂಪ್ಯಾಕ್ಟ್ ಕ್ರಿಯೇಟ್ ಮಾಡ್ತಾ ಇದೆ ಅಂತ. ಸ್ಟೇಟ್ ನಡಿನಲ್ಲೂ ಸಹ ಸ್ಟ್ರಕ್ಚರಲ್ ಕೊಲ್ಯಾಪ್ಸ್ ಆಗಿದೆ ಅಲ್ವಾ. ಇವಾಗ ಇರಾನ್ನಿಂದಾಗಿ ಎಷ್ಟು ಮಟ್ಟಿಗೆ ಅವ್ರಿಗೆ ಇಂಪ್ಯಾಕ್ಟ್ ಆಗಿದೆ, ಫಿಸಿಕಲ್ ಲೆವೆಲಲ್ಲಿ ಅಥವಾ ಇನ್ಸ್ಟಿಟ್ಯೂಷನ್ ಲೆವೆಲಲ್ಲಿ ಒಂದು ಡಿವಾಸ್ಟೇಷನನ್ನು ಕಾಣ್ತಾ ಇದ್ದೇವೆ. ಇರಾನಲ್ಲಿರುವಂಥ ಸಿಟೀಸ್ಗಳು ಡೆಸ್ಟ್ರಾಯ್ ಆಗಿದ್ದಾವೆ, ಇನ್ಫ್ರಾಸ್ಟ್ರಕ್ಚರು ಸಹ ಕೊಲ್ಯಾಪ್ಸ್ ಆಗಿರ್ತಕ್ಕಂಥ ಸ್ಥಿತಿಗತಿಗಳನ್ನು ಕಾಣ್ತೇವೆ. ಟ್ರಾನ್ಸ್ಪೋರ್ಟು ಸಹ ತುಂಬ ಬ್ರೋಕ್ ಆಗಿರುವಂಥ ಸ್ಥಿತಿಗತಿಗಳನ್ನು ಕಾಣ್ತೇವೆ. ಈವನ್ ಲೀಡರ್ಶಿಪ್ಪು ಸಹ ತುಂಬ ವೀಕ್ ಆಗಿರುವಂಥ ಸ್ಥಿತಿಗತಿಗಳು, ಮಿನಿಸ್ಟ್ರೀಸು ಸಹ ಪ್ಯಾರಲೈಸ್ ಆಗಿರುವಂಥದ್ದು, ಸೆಕ್ಯೂರಿಟಿ ಲೆವೆಲಲ್ಲೂ ಸಹ ಒಂದು ಫ್ರಾಗ್ಮೆಂಟೇಷನ್ನ ಕಾಣ್ತಾ ಇದ್ದಾವೆ. ಸೋಷಿಯಲ್ ಕಾನ್ಸಿಕ್ವೆನ್ಸಸ್ಸನ್ನು ಅವರು ಸಹ ಫೇಸ್ ಮಾಡಬೇಕಾಗಿದೆ, ರೈಟ್. ಮಾಸ್ ಲೆವೆಲಲ್ಲಿ ಒಂದು ಡಿಸ್ಪ್ಲೇಸ್ಮೆಂಟ್ ಆಗಿರುವಂಥದ್ದು, ಸೋಷಿಯಲ್ ಲೆವೆಲಲ್ಲಿ ಒಂದು ಕೊಹೇಷನ್ ಆಗಿರುವಂಥ ಸ್ಥಿತಿಗತಿಗಳು, ಒಟ್ಟಾರೆಯಾಗಿ ಒಂದು ಟ್ರಸ್ಟು ಸಹ ಅಲ್ಲಿ ಕೊಲ್ಯಾಪ್ಸ್ ಆಗಿರೋದನ್ನು ಕಾಣ್ತಾ ಇದ್ದಾವೆ. ಸೊ ಇದು ಸ್ಟೇಟ್ ಲೆವೆಲಲ್ಲಿ ಆಗಿರುವಂಥ ಒಂದು ಇಂಪ್ಯಾಕ್ಟ್ ಆದರೆ, ಗ್ಲೋಬಲ್ ಲೆವೆಲಲ್ಲಿ ಎಷ್ಟು ಮಟ್ಟಿಗೆ ಒಂದು ಇಂಪ್ಯಾಕ್ಟನ್ನು ಕ್ರಿಯೇಟ್ ಮಾಡ್ತಾ ಇದೆ, ಶಾಕ್ ವೇವ್ಸನ್ನು ಈ ಒಂದು ವಾರ್ ಒದಗಿಸಿದೆ ಅನ್ನೋದಾದರೆ, ಎನರ್ಜಿ ಲೆವೆಲ್ಗೆ ಸಂಬಂಧಪಟ್ಟಂತೆ ನಾವು ನೋಡಿದಾಗ ಒಂದು ಡಿಸ್ರಪ್ಷನನ್ನು ಕ್ರಿಯೇಟ್ ಮಾಡಿದೆ, ರೈಟ್. ಆಯಿಲ್ ಆ್ಯಂಡ್ ಗ್ಯಾಸ್ ಸಪ್ಲೈ ಸಂಬಂಧಪಟ್ಟಂತೆ ಒಂದು ಇನ್ಸ್ಟೆಬಿಲಿಟಿಯನ್ನು ಸಹ ನಾವು ಫೇಸ್ ಮಾಡಬೇಕಾಗಿದೆ ಅಲ್ವಾ. ಆ್ಯಂಡ್ ಗ್ಲೋಬಲ್ ಲೆವೆಲಲ್ಲಿ ಇರುವಂಥ ಒಂದು ಫ್ಯೂಯಲ್ ಕ್ರೈಸಿಸನ್ನು ಕಾಣ್ತಾ ಇದ್ದೇವೆ. ಇದರಿಂದಾಗಿಯೂ ಸಹ ಪ್ರೈಸ್ ಹೆಚ್ಚಾಗಿರುವಂಥ ಸ್ಥಿತಿಗತಿಗಳನ್ನು ಕಾಣ್ತೇವೆ. ಸಪ್ಲೈ ಚೈನ್ ಬ್ರೋಕ್ ಡೌನ್ ಆಗಿಬಿಟ್ಟಿದೆ ಕಂಪ್ಲೀಟಾಗಿ. LPGಗೆ ಸಂಬಂಧಪಟ್ಟಂತೆ, LNGಗೆ ಸಂಬಂಧಪಟ್ಟಂಥ ಶಾರ್ಟೇಜನ್ನು ಕಾಣ್ತಾ ಇದ್ದೇವೆ. ಸೊ ಸೌತ್ ಏಷ್ಯಾ ಆಗಿರ್ಬೋದು, ಈಸ್ಟ್ ಆಫ್ರಿಕಾಗೆ ಸಂಬಂಧಿಸಿದಂತೆ ಒಂದು ಡಿಪೆಂಡೆನ್ಸಿ ತುಂಬ ಪ್ರಾಬ್ಲಮ್ಯಾಟಿಕ್ ಆಗಿದೆ ಅಂತ ಹೇಳ್ಬೋದು. ಮ್ಯಾನುಫ್ಯಾಕ್ಚರಿಂಗ್ ಡಿಸ್ರಪ್ಷನ್ ಆಗೋದ್ರ ಮುಖಾಂತರ ಎಲ್ಲ ರಾಷ್ಟ್ರಗಳಿಗೂ ಸಹ ಇಂಪ್ಯಾಕ್ಟ್ ಆಗಿದೆ. ಇನ್ಫ್ಲೇಷನರಿ ಪ್ರೆಷರ್ನ ರಾಷ್ಟ್ರಗಳು ಫೇಸ್ ಮಾಡಬೇಕಾಗಿದೆ ಅಲ್ವಾ. ಅದರಲ್ಲೂ ಇಂಡಸ್ಟ್ರೀಸ್ಗೆ ಸಂಬಂಧಪಟ್ಟಂತೆ ಒಂದು ಕಾಸ್ಟ್ ಹೆಚ್ಚಾಗಿದೆ, ಹೌಸ್ ಹೋಲ್ಡ್ಗೂ ಸಹ ಇರ್ತಕ್ಕಂಥ ಒಂದು ಕಾಸ್ಟ್ ಹೆಚ್ಚಾಗಿರ್ತಕ್ಕಂಥ ಸ್ಥಿತಿಗತಿಗಳನ್ನು ಕಾಣ್ತಾ ಇದ್ದೇವೆ ಗ್ಲೋಬಲ್ ಲೆವೆಲಲ್ಲಿ. ಅದರಲ್ಲೂ ವೆಸ್ಟ್ ಏಷ್ಯಾ ಎನರ್ಜಿ ಡಿಪೆಂಡೆನ್ಸಿಯನ್ನು ಇದು ಡೆಮಾನ್ಸ್ಟ್ರೇಟ್ ಮಾಡ್ತಾ ಇದೆ ಅಂತ ಹೇಳ್ಬೋದು. ಸೊ ಗಲ್ಫ್ ವಲ್ನರಬಿಲಿಟಿ ಇವಾಗ ಎಕ್ಸ್ಪೋಸ್ ಆಗಿದೆ, ರೈಟ್. ಈ ಮೊದಲು ಗಲ್ಫ್ ರಾಷ್ಟ್ರದ ಮೇಲೆ ಎಲ್ಲರಿಗೂ ಸಹ ಒಂದು ಕಾನ್ಫಿಡೆನ್ಸ್ ಇತ್ತು. ಗಲ್ಫ್ ರಾಷ್ಟ್ರಗಳಲ್ಲಿ ನಾವು ಸರಿಯಾದಂಥ ಒಂದು ಇನ್ವೆಸ್ಟ್ಮೆಂಟ್ ಮಾಡ್ಬೋದು, ಸೇಫ್ ಇನ್ವೆಸ್ಟ್ಮೆಂಟ್ ಡೆಸ್ಟಿನೇಷನ್ ಅಂತ ಹೇಳ್ತಾ ಇದ್ವಿ. ಸ್ಟ್ರಾಂಗ್ ಆಗಿರ್ತಕ್ಕಂಥ ಒಂದು ಗವರ್ನೆನ್ಸು ಸಹ ಅಲ್ಲಿ ಇದೆ ಅಂತ ಹೇಳ್ಬೋದು. ಎಕನಾಮಿಕ್ ರೆಸಿಲಿಯನ್ಸನ್ನು ಇದು ಹೊಂದಿದೆ ಅಂತಲೂ ಸಹ ಪರ್ಸ್ಪೆಕ್ಟಿವನ್ನು ಕಾಣ್ತಾ ಇದ್ವಿ. ಆದರೆ ಪ್ರಸ್ತುತವಾಗಿರುವಂಥ ಸಿಚುವೇಶನ್ ನೋಡಿದಾಗ ಸೆಕ್ಯೂರಿಟಿ ವಲ್ನರಬಿಲಿಟಿ ಅಲ್ಲಿ ಕಂಪ್ಲೀಟ್ ಆಗಿ ಕ್ರಿಯೇಟ್ ಆಗಿದೆ, ಹಾಗೂ ರೀಜನಲ್ ಲೆವೆಲಲ್ಲಿ ಇರ್ತಕ್ಕಂಥ ಕಾನ್ಫ್ಲಿಕ್ಟ್ಗಳು ಸಹ ಎಕ್ಸ್ಪೋಸ್ ಆಗಿರುವಂಥ ಸ್ಥಿತಿಗತಿಗಳನ್ನು ಕಾಣ್ತಾ ಇದ್ದಾವೆ.
ಸೊ ಗಲ್ಫ್ ನಡಿಯಲ್ಲಿ ಇವಾಗ ಇನ್ವೆಸ್ಟ್ ಮಾಡಲಿಕ್ಕೆ ಯಾರು ಮುಂದಾಗೋದಿಲ್ಲ. ಇನ್ವೆಸ್ಟರ್ಗಳ ಒಂದು ಕಾನ್ಫಿಡೆನ್ಸೇ ಆಟೋಮೆಟಿಕ್ ಡಿಕ್ಲೈನ್ ಆಗುವಂಥ ಸ್ಥಿತಿಗತಿಗಳನ್ನು ಕಾಣ್ತೇವೆ. ಕ್ಯಾಪಿಟಲು ಸಹ ಫ್ಲೋ ಡೌನ್ ಆಗೋದು ತುಂಬ ಕಡಿಮೆ ಆಗಿಬಿಡುತ್ತೆ. ಆ ರಾಷ್ಟ್ರಗಳಿಗೆ ಯಾರು ಇನ್ವೆಸ್ಟ್ ಮಾಡಲಿಕ್ಕೆ ಮುಂದಾಗದೆ ಇರುವಂಥ ಸ್ಥಿತಿಗತಿಗಳನ್ನು ಕಾಣ್ಬೋದು. ಹಾಗೂ ದುಬೈನ ಮುಖಾಂತರ ಟ್ರೇಡ್ ಯಾವ ರೀತಿಯಾಗಿ ಆಗ್ತಾ ಇತ್ತಲ್ವ, ಟ್ರೇಡ್ ರೂಟನ್ನು ಕನ್ಸಿಡರ್ ಮಾಡ್ತಾ ಇದ್ವಲ್ಲ, ಇದು ಕೂಡ ಇವಾಗ ಡಿಸ್ರಪ್ಷನ್ ಆಗುವಂಥ ಸಾಧ್ಯತೆ ಇದೆ. ಇನ್ಶೂರೆನ್ಸ್ ಕಾಸ್ಟ್ಗಳು ಸಹ ಹೆಚ್ಚಾಗ್ತಕ್ಕಂಥ ಕಾನ್ಸಿಕ್ವೆನ್ಸಸನ್ನು ಕಾಣ್ತಾ ಇದ್ದಾವೆ. ಇಂಡಿಯನ್ ಡಯಾಸ್ಪೋರ್ಗಳಿಗೂ ಸಹ ಇದು ಹೆಚ್ಚಿನ ಮಟ್ಟಿಗೆ ಇಂಪ್ಯಾಕ್ಟ್ ಆಗುತ್ತೆ. ಜಾಬ್ ಅನ್ಸರ್ಟಿನಿಟಿ ಆಗಿರ್ಬೋದು ಅಥವಾ ವೇಜ್ ಪ್ರೆಷರ್ಗೆ ಸಂಬಂಧಪಟ್ಟಂತೆಯೂ ಸಹ ಭಾರತೀಯರು ಫೇಸ್ ಮಾಡ್ತಾ ಇರುವಂಥ ಪ್ರಾಬ್ಲಮ್. ಇದರಿಂದ ಭಾರತಕ್ಕೆ ಬರ್ತಾ ಇರುವಂಥ ಒಂದು ರೆಮಿಟೆನ್ಸಸ್ಸು ರಿಸ್ಕಲ್ಲಿ ಬರುತ್ತೆ. ಪ್ರಿಲಿಮ್ಸಲ್ಲೂ ಸಹ ಕ್ವಶನ್ಸ್ಗಳನ್ನು ನಾವು ಇಲ್ಲಿ ಲಿಂಕ್ ಮಾಡ್ತಾ ಹೋಗ್ಬೋದು. ಯಾವುದೇ ಒಂದು ರಾಷ್ಟ್ರದೊಂದಿಗೆ ಆಗ್ತಾ ಇರ್ತಕ್ಕಂಥ ಕಾನ್ಫ್ಲಿಕ್ಟ್ ಆಗಿರ್ಬೋದು, ನೆಗೋಸಿಯೇಷನ್ಸ್ಗಳು ಡೆಫಿನೆಟ್ಲಿ ಭಾರತಕ್ಕೆ ಬರ್ತಾ ಇರುವಂಥ ರೆಮಿಟೆನ್ಸಸ್ ಮೇಲೆ ಇಂಪ್ಯಾಕ್ಟನ್ನು ಕ್ರಿಯೇಟ್ ಮಾಡುತ್ತೆ. ಸೊ ನಮಗೂ ಸಹ ರೆಮಿಟೆನ್ಸ್ ತುಂಬ ಇಂಪಾರ್ಟೆಂಟ್ ಅಲ್ವಾ. ಅದರಲ್ಲೂ ಗ್ಲೋಬಲ್ ಲೆವೆಲಲ್ಲಿ ರೆಮಿಟೆನ್ಸಸ್ಸನ್ನು ರಿಸೀವ್ ಮಾಡ್ತಕ್ಕಂಥ ಹಂತದಲ್ಲಿ ಭಾರತದ ಒಂದು ಪೊಸಿಷನ್ ಯಾವ ರೀತಿಯಾಗಿದೆ ಕಮೆಂಟಲ್ಲಿ ಮೆನ್ಷನ್ ಮಾಡಿ. ಸೊ ಪ್ರಸ್ತುತವಾಗಿರ್ತಕ್ಕಂಥ ಒಂದು ಇರಾನ್ ವಾರನ್ನು ನೋಡಿದಾಗ ಇದೊಂದು ಸೈಕಲಾಜಿಕಲ್ ಸ್ಟ್ರಾಟಜಿಕ್ ಶಾಕನ್ನು ಕ್ರಿಯೇಟ್ ಮಾಡಿದೆ. ರೈಟ್, ಸೇಫ್ ಹೆವನ್ ಅಂತ ನಾವು ಹೇಳ್ತಾ ಇದ್ವಿ. ಇನ್ವೆಸ್ಟರ್ಸ್ಗಳಿಗೆ ಒಂದು ಕಾನ್ಫಿಡೆನ್ಸನ್ನು ತೆಗೆದುಕೊಂಡು ಬರ್ತಾ ಇತ್ತು. ಬಟ್ ಇವಾಗ ವೊಲಟಾಲಿಟಿನ ತೆಗೆದುಕೊಂಡು ಬಂದಿದೆ, ಇನ್ಸ್ಟೆಬಿಲಿಟಿನ ತೆಗೆದುಕೊಂಡು ಬಂದಿದೆ. ಜಿಯೋ ಪೊಲಿಟಿಕಲ್ ರಿಸ್ಕನ್ನು ಸಹ ಇದು ಕ್ರಿಯೇಟ್ ಮಾಡಿದೆ. ಇರಾನ್ ಪಾಸಿಬಲ್ ರೆಸ್ಪಾನ್ಸ್ ಏನಿದೆ ಅಂತಂದರೆ ಇಂಟರ್ನಲ್ ಲೆವೆಲಲ್ಲಿ ಇರುವಂಥ ಒಂದು ಪ್ರಾಬ್ಲಮನ್ನು ಅವರು ಫಿಕ್ಸ್ ಮಾಡಲಿಕ್ಕೆ ಮುಂದಾಗಬೇಕು. ರೈಟ್, ಈಗ ಎಕ್ಸ್ಟರ್ನಲ್ ಅಗ್ರೆಷನ್ಸನ್ನು ಸಹ ತಡೆಗಟ್ತಾ ಇರತಕ್ಕಂಥ ಒಂದು ಸಿಚುವೇಶನನ್ನು ಕಾಣ್ತಾ ಇದ್ದೇವೆ. ಯುನೈಟೆಡ್ ಸ್ಟೇಟ್ಸ್ನ ಒಂದು ಇಶ್ಯೂನ ನೋಡಿದಾಗೂ ಸಹ US ಮಿಲಿಟರಿ ಪ್ರೆಸೆನ್ಸು ಇನ್ನೂ ಕೂಡ ಒಂದು ಥ್ರೆಟನ್ನು ಕ್ರಿಯೇಟ್ ಮಾಡ್ಬೋದು. ಇನ್ಸ್ಟೆಬಿಲಿಟಿಯನ್ನು ಸಹ ತರ್ತಕ್ಕಂಥ ಒಂದು ಸಾಧ್ಯತೆ ಇದೆ. ಸೆಕ್ಯೂರಿಟಿ ಲೆವೆಲಲ್ಲೂ ಒಂದು ಡೈಲೆಮಾ ಇಲ್ಲಿ ಕ್ರಿಯೇಟ್ ಆಗಿರುವಂಥದ್ದನ್ನು ಕಾಣ್ತಾ ಇದೆ. ಸೊ ಇದೊಂದು ನೆಗೆಟಿವ್ ಪಾತನೇ ಕ್ಲಿಯರ್ಲಿ ಹೇಳ್ತಾ ಇದೆ. ರೀಜನ್ ಲೆವೆಲಲ್ಲಿ ಒಂದು ಕಾನ್ಫ್ಲಿಕ್ಟ್ ಇರೋದನ್ನು ಕಂಪ್ಲೀಟಾಗಿ ಎಸ್ಕಲೇಟ್ ಮಾಡ್ತಾ ಇದೆ. ಎಕನಾಮಿಕ್ ಸ್ಲೋ ಡೌನ್ ಆಟೋಮೆಟಿಕ್ಲಿ ಆಗುತ್ತೆ. ಕೋಆಪರೇಷನು ಸಹ ತುಂಬ ಕಡಿಮೆ ಇರುವಂಥ ಸ್ಥಿತಿಗತಿಗಳನ್ನು ಕಾಣ್ಬೋದು. ರೀಜನ್ ಲೆವೆಲಲ್ಲಿ ಒಂದು ಇನ್ಸ್ಟೆಬಿಲಿಟಿ ಇದ್ದಾಗ ಕೋಆಪರೇಷನನ್ನು ಎಲ್ಲಿ ತಗೊಂಡ್ಕೊಂಡು ಬರ್ತಿರಲ್ವಾ. ಸೊ ಇಲ್ಲಿ ಕೊಲಾಬ್ರೇಷನ್ನೇ ಆಗದೆ ಇರತಕ್ಕಂಥ ಸ್ಥಿತಿಗತಿಗಳು. ಒಂದು ಕೋಆಪರೇಟಿವ್ ಪಾತನ್ನು ಅವರು ಚೂಸ್ ಮಾಡಬೇಕು ಅಂತಂದರೆ ಜಾಯಿಂಟ್ ಆಗಿರುವಂಥ ರೀಕನ್ಸ್ಟ್ರಕ್ಷನ್ ಎಫರ್ಟ್ಸ್ಗಳನ್ನು ಅವರು ಹಾಕಬೇಕು. ಮ್ಯೂಚುವಲ್ ಆಗಿರ್ತಕ್ಕಂಥ ಒಂದು ಡಿಪೆಂಡೆನ್ಸಿಯ ಮುಖಾಂತರ ಅವರು ಸ್ಟೆಬಿಲಿಟಿನ ತೆಗೆದುಕೊಂಡು ಬರಬೇಕಾಗತ್ತೆ. ಭಾರತದ ಮೇಲೆ ಇರುವಂಥ ರಿಸ್ಕ್ ಇಷ್ಟೇ, ವೆಸ್ಟ್ ಏಷ್ಯಾದಲ್ಲಿ ಆಗ್ತಾ ಇರುವಂಥ ಕಾನ್ಫ್ಲಿಕ್ಟ್ಗೆ ನಮಗೆ ಎನರ್ಜಿ ಸೆಕ್ಯೂರಿಟಿ ಥ್ರೆಟ್ ಕ್ರಿಯೇಟ್ ಆಗಿದೆ. ಟ್ರೇಡ್ ರೂಟು ಡಿಸ್ರಪ್ಷನ್ ಆಗ್ತಾ ಇದೆ. ನಮಗೆ ಸರಿಯಾದಂಥ ರೆಮಿಟೆನ್ಸಸ್ ಬರ್ತಿಲ್ಲ. ಈ 3 ಪಾಯಿಂಟ್ ಕ್ಲಿಯರಾಗಿ ಗೊತ್ತಿರಲಿ. ವೆಸ್ಟ್ ಏಷ್ಯಾದ ಒಂದು ಕಾನ್ಫ್ಲಿಕ್ಟ್ನ ಮುಖಾಂತರ ನಮಗೇನು ಪ್ರಾಬ್ಲಮ್ ಆಗ್ತಾ ಇದೆ, ರೈಟ್. ಸೊ ಈ ಒಂದು ಬೇಸಿಕ್ ಕಾನ್ಸೆಪ್ಟ್ನ ಮುಖಾಂತರ ಎನರ್ಜಿ ಸೆಕ್ಯೂರಿಟಿ ಕಡಿಮೆ ಆಗ್ತಾ ಇರೋದ್ರಿಂದ ನಾವು ಏನು ಸೊಲ್ಯೂಷನ್ಸನ್ನು ತೆಗೆದುಕೊಂಡು ಬರ್ತಾ ಇದ್ದೀವಿ, ಡೈವರ್ಸಿಫೈಡ್ ಆಗಿರ್ತಕ್ಕಂಥ ಪಾರ್ಟ್ನರ್ ಹುಡುಕೋದು ಮುಖಾಂತರ, ಡೊಮೆಸ್ಟಿಕ್ ಲೆವೆಲ್ಲಿ ಡೈವರ್ಸಿಫೈಡ್ ಆಗಿರ್ತಕ್ಕಂಥ ಎನರ್ಜಿ ರಿಸೋರ್ಸಸ್ ಮೇಲೆ ರಿಲೇ ಆಗೋದ್ರ ಮುಖಾಂತರ, ರೈಟ್. ಹಾಗೂ ಟ್ರೇಡ್ ರೂಟು ಸಹ ಪ್ರಾಬ್ಲಮೆಟಿಕ್ ಆಗಿದೆ. ಹಾಗಾಗಿ ನಾವು ಡಿಫ್ರೆಂಟ್ ಆಗಿರುವಂಥ ಪಾರ್ಟ್ನರ್ಸನ್ನು ಸಹ ಸರ್ಚ್ ಮಾಡ್ತಾ ಇದ್ದೇವೆ. ಇಂಡಿಯನ್ ಡಯಾಸ್ಪೋರಾ ಇರೋದ್ರಿಂದ ನಮಗೆ ರೆಮಿಟೆನ್ಸಸ್ಸು ಸಹ ರೆಡ್ಯೂಸ್ ಆಗ್ತಾ ಇದೆ, ರೈಟ್. ಇದರಿಂದ ಭಾರತಕ್ಕೆ ಅಪಾರ್ಚುನಿಟಿ. ಇವಾಗ ಡಿಪ್ಲೊಮ್ಯಾಟಿಕ್ ಬ್ರಿಡ್ಜ್ ಅನ್ನು ಇಲ್ಲಿ ಕ್ರಿಯೇಟ್ ಮಾಡಬೇಕಾಗಿದೆ. ಇರಾನ್ ಹಾಗೂ ಗಲ್ಫ್ ರಾಷ್ಟ್ರಗಳ ಮಧ್ಯೆ ಒಂದು ಬ್ರಿಡ್ಜನ್ನು ಕ್ರಿಯೇಟ್ ಮಾಡ್ತಕ್ಕಂಥ ಕಾರ್ಯವನ್ನು ಸಹ ಮಾಡ್ಬೋದು. ಇಫ್ ಇಂಡಿಯಾ ಇಸ್ ವಿಲ್ಲಿಂಗ್ ಟು ಡೂ, ದೆನ್ ಸ್ಟ್ರಾಟಜಿಕ್ ಅಟಾನಮಿಯನ್ನು ಸಹ ಸ್ಟ್ರಾಂಗ್ ಮಾಡೋದು ಇಂಪಾರ್ಟೆಂಟ್. ಎನರ್ಜಿ ಡೈವರ್ಸಿಫಿಕೇಷನ್ ಸ್ಟ್ರಾಂಗ್ ಮಾಡೋದು ಭಾರತಕ್ಕೆ ಇಂಪಾರ್ಟೆಂಟ್ ಆಗಿರುವಂಥ ಇಶ್ಯೂಸ್ಗಳು. ಸೊ ಸಿಂಪಲ್ ಆಗಿ ಈ ಒಂದು ಇಶ್ಯೂನ ಸಮ್ ಅಪ್ ಮಾಡೋದಾದರೆ ಇವಾಗ ಪೊಲಿಟಿಕಲ್ ಸ್ಟೆಬಿಲಿಟಿ ತುಂಬ ಇಂಪಾರ್ಟೆಂಟ್. ಪೊಲಿಟಿಕಲ್ ಸ್ಟೆಬಿಲಿಟಿ ಇದ್ದರೆ ಮಾತ್ರ ಎಕನಾಮಿಕ್ ಪ್ರಾಸ್ಪರಿಟಿಯನ್ನು ಕಾಣಲಿಕ್ಕೆ ಸಾಧ್ಯತೆ ಇದೆ. ಎಕನಾಮಿಕ್ ಪ್ರಾಸ್ಪರಿಟಿ ಸಸ್ಟೈನೇಬಲ್ ಆಗಿ ಆಗಬೇಕು ಅಂತಂದರೆ ಪೊಲಿಟಿಕಲ್ ಸ್ಟೆಬಿಲಿಟಿ ಬ್ಯಾಕ್ ಬೋನ್ ಆಗುತ್ತೆ. ಗಲ್ಫ್ ಗ್ರೋತ್ ಮಾಡೆಲ್ ನಡೆಯಲ್ಲಿ ಒಂದು ಫ್ರೆಜೈಲ್ ಕಂಡೀಷನ್ ಇವಾಗ ಕ್ರಿಯೇಟ್ ಆಗಿದೆ. ಸ್ಟೆಬಿಲಿಟಿಯನ್ನು ತೆಗೆದುಕೊಂಡು ಬರಬೇಕು. ಹಾಗಿದ್ರೆ ಒಂದು ಕೋಆಪರೇಷನ್ ಇಂಪಾರ್ಟೆಂಟ್. ಇನ್ಸ್ಟಿಟ್ಯೂಷನ್ ಲೆವೆಲಲ್ಲಿ ಒಂದು ಸ್ಟ್ರೆಂತನ್ನು ತೆಗೆದುಕೊಂಡು ಬರುವಂಥದ್ದು, ಡೈವರ್ಸಿಫಿಕೇಷನ್ನು ಸಹ ಅವ್ರು ತೆಗೆದುಕೊಂಡು ಬರೋದ್ರ ಮುಖಾಂತರ ಒಂದು ಸ್ಟೆಬಿಲಿಟಿಯನ್ನು ತಗೊಂಡು ಬರಲಿಕ್ಕೆ ಸಾಧ್ಯತೆ ಇದೆ. ಎಕ್ಸಾಮಿನೇಷನ್ ಪರ್ಸ್ಪೆಕ್ಟಿವಲ್ಲಿ ಅದರಲ್ಲೂ ಜಿಯೋ ಪೊಲಿಟಿಕಲ್ ಶಾಕ್ನ ಆಧಾರದ ಮೇಲೆ ಗಲ್ಫ್ಗೆ ಸಂಬಂಧಪಟ್ಟಂಥ ಒಂದು ಮಾಡೆಲ್ ಯಾವ ರೀತಿಯಾಗಿ ವರ್ಕ್ ಆಗ್ತಾ ಇಲ್ಲ, ಯಾವ ರೀತಿಯಾಗಿ ಫ್ರಾಗ್ಮೆಂಟೇಷನ್ ಆಗ್ತಾ ಇದೆ, ಕೋಆಪರೇಷನ್ ಮಿಸ್ಔಟ್ ಆಗ್ತಾ ಇದೆ, ಈ ರೀತಿಯಂಥ ಆಸ್ಪೆಕ್ಟನ್ನು ನೀವು ಜಾಟ್ ಡೌನ್ ಮಾಡ್ಕೋಬೋದು. ಭಾರತದ ಮೇಲೆ ಯಾವ ರೀತಿಯಂಥ ಇಂಪ್ಲಿಕೇಶನ್ ಆಗುತ್ತೆ ಅಂತ ಫ್ಯೂ ಲೈನ್ಸಲ್ಲಿನೂ ಸಹ ಆನ್ಸರ್ ನೀವು ಮೆನ್ಷನ್ ಮಾಡ್ಬೋದು. ಎಕ್ಸಾಮಿನೇಷನ್ ಪರ್ಸ್ಪೆಕ್ಟಿವಲ್ಲಿ ವೆರಿ ವೆರಿ ಇಂಪಾರ್ಟೆಂಟ್ ಇಶ್ಯೂ. ಸೊ ಇವತ್ತು ಡಿಸ್ಕಸ್ ಮಾಡಿರ್ತಕ್ಕಂಥ ಆರ್ಟಿಕಲ್ಸ್ಗಳು ನಿಮಗೆ ನೀಟಾಗಿ ಅರ್ಥ ಆಗಿದೆ ಅಂತ ಭಾವಿಸ್ತಾ ಇದ್ದೀನಿ. ನಿಮ್ಗೆ ಏನೇ ಕನ್ಸರ್ನ್ ಇದ್ರೂ ಕೂಡ ನನಗೆ ಕಮೆಂಟ್ನ ಮುಖಾಂತರ ತಿಳಿಸಿಕೊಡಿ ಅಂತ ಹೇಳ್ತಾ ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಸಿಗೋಣ. ಆಲ್ ದ ವೆರಿ ಬೆಸ್ಟ್. ಧನ್ಯವಾದಗಳು.